Okay, so today let's see the SVI. So let's understand first SVI. Okay, so SVI ಅಂದ್ರೆ ನಾವು ಒಂದು ವಿಲ್ಯಾನ್ ಕ್ರಿಯೇಟ್ ಮಾಡ್ತೀವಲ್ಲ, ಸೊ ಆ ವಿಲ್ಯಾನ್ಗೆ ಯಾವಾಗ ನಾವು ಐ ಪಿ ಅಸೈನ್ ಮಾಡ್ತೀವಿ, ಸೊ ಆವಾಗ ಅದು ಪರ್ಟಿಕ್ಯುಲರ್ ವಿಲ್ಯಾನು L3 ಆಗುತ್ತೆ. ಸೊ L3 ವಿಲ್ಯಾನ್ ಅಂತೀವಿ. ಓಕೆ, ಸೊ ಅದು ನಾವು ಲೇಯರ್ 3 ಸ್ವಿಚ್ ಅಲ್ಲಿ ಕಾನ್ಫಿಗರ್ ಮಾಡ್ತೀವಿ. ಲೇಯರ್ 2 ಸ್ವಿಚ್ ಅಲ್ಲಿ ಕಾನ್ಫಿಗರ್ ಮಾಡೋಕ್ಕಾಗಲ್ಲ. ಸೊ ಬೈ ಡಿಫಾಲ್ಟ್ ನಾವು ಕಾನ್ಫಿಗರ್ ಮಾಡೋಕ್ಕಾಗಲ್ಲ ಆಸ್ ಫರ್ ದ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್. ಓಕೆ, ಸೊ ಇದು ನಮಗೆ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಎಸ್ ವಿ ಐ. ಸೊ ಲೆಟ್ಸ್ ಸೇ ನಮ್ಮ ಹತ್ರ ಇಲ್ಲಿ ಐ ಟಿ ವಿಲ್ಯಾನ್ ಇದೆ, ಇದು ಐ ಟಿ ವಿಲ್ಯಾನ್ ಇದೆ, ಸೊ ಇದು ಎಚ್ ಆರ್ ಡಿ ವಿಲ್ಯಾನ್ ಇದೆ. ಓಕೆ, ಸೊ ಈ ಸ್ವಿಚ್ಚು ಟೂ ಟೂ ಪಾರ್ಟ್ ಆಗಿದೆ. ಓಕೆ, ಸೊ ಎರಡು ಡಿವೈಡ್ ಆಗಿದೆ. ಅದು ಇವಾಗ ಲಾಜಿಕಲಿ ಡಿವೈಡ್ ಆಗಿದೆ. ಫಿಸಿಕಲಿ ಒಂದೇ ಸ್ವಿಚ್ ಇದೆ, ಬಟ್ ಲಾಜಿಕಲಿ ಡಿವೈಡ್ ಆಗಿದೆ. ಸೊ ನಾನು ಇಲ್ಲಿಂದ ಈ ಪಿ ಸಿಗೆ ಪಿಂಗ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಬಟ್ ನಾನು ಇದು ಎರಡು ಪಿ ಸಿ ಒಂದೇ ಇದರಲ್ಲಿದೆ ಅಂದ್ರೆ ನಾನು ಇದಕ್ಕೆ ಪಿಂಗ್ ಮಾಡ್ಬೋದು. ಸೊ ಇಲ್ಲಿ ಟ್ರಾಫಿಕ್ ಬರುತ್ತೆ, ಬಟ್ ಇಲ್ಲಿಂದ ಈ ಕಡೆ ಹೋಗಲ್ಲ ಟ್ರಾಫಿಕ್ಕು. ಸೊ ಇವನ್ ನಾನು ಇಲ್ಲಿಂದ ಈ ಈ ಸೇಲ್ಸ್ ಡಿಪಾರ್ಟ್ಮೆಂಟ್ಗೆ ಪಿಂಗ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಅದಕ್ಕೆ ಏನು ಮಾಡ್ತೀವಿ ನಾವು, ಎಸ್ ವಿ ಐ ಕಾನ್ಫಿಗರ್ ಮಾಡ್ತೀವಿ. ಸೊ ಇಂಟರ್ ವಿಲ್ಯಾನು ಅಂತಾರೆ. ಓಕೆ, ಸೊ ನಾವು ಆ ಪರ್ಟಿಕ್ಯುಲರ್ ವಿಲ್ಯಾನ್ಗೆ ಒಂದು ಐ ಪಿನ ಅಸೈನ್ ಮಾಡಿದರೆ ಆವಾಗ ಅದು ಕಮ್ಯುನಿಕೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಎಚ್ ಆರ್ ಡಿಪಾರ್ಟ್ಮೆಂಟ್ ಐ ಟಿ ಡಿಪಾರ್ಟ್ಮೆಂಟ್ ಸೇಲ್ಸ್ ಡಿಪಾರ್ಟ್ಮೆಂಟ್. ಸೊ ಆ ಥರ, ಸೊ ಡಿಫ್ರೆಂಟ್ ಡಿಪಾರ್ಟ್ಮೆಂಟಲ್ಲಿ ಕಮ್ಯುನಿಕೇಟ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ನಮಗೆ. ಸೊ ಅದನ್ನೇ ನಾವು ಎಸ್ ವಿ ಐ ಅಂತೀವಿ. ಓಕೆ, ಸೊ ದೆನ್ ವಾಟ್ ವಿ ನೀಡ್, ಸೊ ಇನ್ ಪಿ ಪಿ ಟಿ. ಓಕೆ, ಸೊ ಎಸ್ ವಿ ಐ, ಯಾ ಫೈನ್. ಸೊ ದೆನ್ ನಮಗೆ ಸ್ವಿಚ್ಗೆ ಯಾವ ಥರ ಐ ಪಿ ಅಸೈನ್ ಮಾಡ್ತೀವಿ, ಯಾಕಂದರೆ ಒಂದು ಸ್ವಿಚ್ಗೆ ಮ್ಯಾನೇಜ್ಮೆಂಟ್ ಐ ಪಿ ಬೇಕಲ್ಲ. ಸೊ ಇವಾಗ ಕರೆಂಟ್ಲಿ ಸ್ವಿಚ್ಗೆ ಐ ಪಿ ಇರಲ್ಲ. ಶೋ ಐ ಪಿ ಇಂಟರ್ಫೇಸ್ ಬ್ರೀಫ್. ಓಕೆ, ಸೊ ಇಲ್ಲಿ ನೋಡ್ಬೋದು ಸ್ವಿಚ್ಗೆ ಯಾವುದು ಐ ಪಿ ಇಲ್ಲ ಇವಾಗ ಸದ್ಯಕ್ಕೆ. ಅನ್ಅಸೈನ್ ಅಂತ ಇದೆ. ಸೊ ನಾವು ಸ್ವಿಚ್ಗೆ ಒಂದು ಐ ಪಿ ಅಸೈನ್ ಮಾಡಬೇಕು, ಯಾಕಂದರೆ ಸ್ವಿಚ್ಗೆ ಒಂದು ಐಡೆಂಟಿಫಿಕೇಶನ್ ಇರಬೇಕಲ್ಲ. ಸೊ ನಾವು ಲಾಗಿನ್ ಮಾಡೋಕ್ಕೆ ಸ್ವಿಚ್ಚು, ಸೊ ಆ ಥರ. ಸೊ ಅದಕ್ಕೆ ನಾವು ಸ್ವಿಚ್ಗೆ ಐ ಪಿ ಅಸೈನ್ ಮಾಡ್ತೀವಿ. ಸೊ ಲೆಟ್ ಸ್ಟಾರ್ಟ್ ವಿತ್ ಸ್ವಿಚ್ ಐ ಪಿ. ಸೊ ನಾನು ಸ್ವಿಚ್ 1 ಇದ್ದೀನಿ ಇವಾಗ. ಎನೇಬಲ್ ಕಾನ್ಫಿಗ್ ಟರ್ಮಿನಲ್. So let's do show VLAN brief. Okay, so VLAN 1. ಸೊ ನಾನು ಸ್ವಿಚ್ಗೆ ಐ ಪಿ ಅಸೈನ್ ಮಾಡ್ತಾ ಇದ್ದೀನಿ ಅಂದರೆ ಈ ಪರ್ಟಿಕ್ಯುಲರ್ ವಿಲ್ಯಾನ್ಗೆ ಐ ಪಿ ಅಸೈನ್ ಮಾಡ್ತೀನಿ ಇವಾಗ. ಸೊ ಅದು ನಮ್ಮದು ನೇಟಿವ್ ವಿಲ್ಯಾನ್ ಆಗಿರುತ್ತೆ. ಓಕೆ, ಸೊ ಅದನ್ನೇ ಮ್ಯಾನೇಜ್ಮೆಂಟ್ ವಿಲ್ಯಾನ್ ಅಂತ ಇಟ್ಕೊಳ್ಳೋಣ ನಾವು. ಸೊ ಮ್ಯಾನೇಜ್ಮೆಂಟ್ ವಿಲ್ಯಾನ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಅದಕ್ಕೆ ಐ ಪಿ ಅಸೈನ್ ಮಾಡೋಣ, ಅಂದರೆ ಸ್ವಿಚ್ಗೆ ಐ ಪಿ ಅಸೈನ್ ಆಗುತ್ತೆ ಅವಾಗ. ಸೊ ಬೇಸಿಕಲಿ ಆಫೀಸಲ್ಲಿ ಏನು ಮಾಡ್ತಾರೆ ಅಂದರೆ, ಸೊ ಈ ವಿಲ್ಯಾನ್ ಯೂಸ್ ಮಾಡಲ್ಲ. ಸೊ ಲೆಟ್ಸೆ ನಾವು ಹೊಸದಾಗಿ ಮ್ಯಾನೇಜ್ಮೆಂಟ್ ವಿಲ್ಯಾನ್ ಕ್ರಿಯೇಟ್ ಮಾಡ್ತೀವಲ್ಲ, ಸೊ ಆ ವಿಲ್ಯಾನ್ಗೆ ಐ ಪಿ ಎಸ್ ಅನ್ನು ಮಾಡ್ತಾರೆ. ಅಂದರೆ ಆ ವಿಲ್ಯಾನ್ ನೇಟಿವ್ ವಿಲ್ಯಾನ್ ಅಂತ ಕಾನ್ಫಿಗರ್ ಮಾಡ್ತಾರೆ. ಸೊ ಅದಕ್ಕೆ ಒಂದು ಕಮಾಂಡ್ ಐತೆ ನೇಟಿವ್ ವಿಲ್ಯಾನ್ ಅಂತ. ಸೊ ಆ ಕಮಾಂಡ್ ರನ್ ಮಾಡಿದಾಗ, ಸೊ ಇವಾಗ ಕರೆಂಟ್ಲಿ ವಿಲ್ಯಾನ್ 1 ನೇಟಿವ್ ಇದೆ. ಸೊ ನಾವು ಕಮಾಂಡ್ ರನ್ ಮಾಡಿದಾಗ ಅದು ವಿಲ್ಯಾನ್ 110 ಮ್ಯಾನೇಜ್ಮೆಂಟ್ ಏನಿದೆಯಲ್ಲ, ಸೊ ಅದನ್ನ ನೇಟಿವ್ ವಿಲ್ಯಾನ್ ಆಗಿ ಕನ್ಸಿಡರ್ ಮಾಡುತ್ತೆ. ಓಕೆ, ಸೊ ಅವಾಗ ಇದಕ್ಕೆ ಐ ಪಿ ಅಸೈನ್ ಮಾಡ್ತಾರೆ. ಬಟ್ ಇವಾಗ ನಾವು ಜನರಲ್ ಆಗಿ ವಿಲ್ಯಾನ್ 1 ನೇಟಿವ್ ಅಂತ ಇಟ್ಕೊಂಡ್ಬಿಟ್ಟು ಅದಕ್ಕೆ ಐ ಪಿ ಅಸೈನ್ ಮಾಡೋಣ. ಓಕೆ, ಇಂಟರ್ಫೇಸ್ ವಿಲ್ಯಾನ್ 1. ಸೊ ಐ ಪಿ ಅಡ್ರೆಸ್, let's start with 192.168.100. Let's say 50. ಸೊ ಸಬ್ನೆಟ್ ಮಾಸ್ಕ್ 255.255.255.0. ಸೊ ಇದು /24 ಸಬ್ನೆಟ್ ಅಲ್ಲಿ ಇದೆ. ಸೊ ಲಾಸ್ಟ್ 0 ಅಂದರೆ ನಮಗೆ ಐ ಪಿಸ್ ಎಷ್ಟು ಸಿಗ್ತಾವೆ ಅಂದರೆ 0 ಇಂದ 255 ಐ ಪಿ ಸಿಗ್ತಾವೆ. ಓಕೆ, ಸೊ ಲಾಸ್ಟ್ ಸಬ್ನೆಟ್ ಇದು /24 ಅಂತಾರೆ. ಸೊ ಎಂಟರ್. ದೆನ್ ಲೆಟ್ಸ್ ಸೇ ನೋ ಶಟ್ ಅಂದರೆ ಶಟ್ ಡೌನ್ ಮತ್ತು ನೋ ಶಟ್ ಡೌನ್ ಅಂತ, ಅಂದರೆ ಪೋರ್ಟ್ ಡೌನ್ ಮಾಡಿ ಅಪ್ ಮಾಡೋದು ಅಂತ. ಸೊ ಇವಾಗ ನಮ್ಗೆ ಇಲ್ಲಿ ನೋಡ್ಬೋದು. ಸೊ ಒಂದು ನೋಟಿಫಿಕೇಶನ್ ಬಂತು, ಅಲರ್ಟ್ ಬಂತು. ಸೊ ಸ್ಟೇ ಡೌನ್ ಟು ಅಪ್.
ಸಾರಿ, ಚೇಂಜ್ ಸ್ಟೇಟ್ ಟು ಅಪ್. ಓಕೆ. ಸೊ ಇಲ್ಲಿ ಸ್ಟೇಟಸ್ ನೋಡ್ಬೋದು ಅಪ್ ಡೌನ್ ಅಂತ. ಸೊ ಅಂದ್ರೆ ನಮಗೆ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದೆ ಅದು ಅಪ್ ಆಗಿದೆ ಆ ಪರ್ಟಿಕ್ಯುಲರ್ ವಿಲ್ಯಾನು ಅಂತ, ನಾವೇನು ಐ ಪಿ ಅಸೈನ್ ಮಾಡಿದೀವಿ. ಸೊ ಲೆಟ್ಸ್ ಗೋ ಬ್ಯಾಕ್, ಶೋ ಐ ಪಿ ಇಂಟರ್ಫೇಸ್ ಬ್ರೀಫ್, ಲೆಟ್ಸ್ ವೆರಿಫೈ. ಸೊ ಇಲ್ಲಿ ನೋಡ್ಬೋದು ವಿಲ್ಯಾನ್ ಒನ್ ಐ ಪಿ ಅಸೈನ್ ಆಗಿದೆ 50 IP. ದೆನ್ ಇಲ್ಲಿ ಸ್ಟೇಟಸ್ ನೋಡ್ಬೋದು, ಇದು ಸ್ಟೇಟಸ್ ನಮಗೆ ಅಪ್ ತೋರಿಸ್ತಾ ಇದೆ. ದೆನ್ ಪ್ರೋಟೋಕಾಲ್ ಅಪ್ ತೋರಿಸ್ತಾ ಇದೆ. ಸೊ ಇಲ್ಲಿ ನಮಗೆ ಲೈವ್ ಎನ್ವೈರನ್ಮೆಂಟ್ ಅಲ್ಲಿ ವೆರಿ ಇಂಪಾರ್ಟೆಂಟು. ಸೊ ಲೈಕ್ ಒಂದು ನಾವು ಸ್ಟೇಟಸ್ ಅಪ್ ನೋಡಬೇಕು, ಇದು ಅಪ್ ಇದೆ ಡೌನ್ ಇದೆ ಅಂತ. ಇನ್ನೊಂದು ನಾವು ಪ್ರೋಟೋಕಾಲ್ ಅಪ್ ಇದೆ ಡೌನ್ ಇದೆ ಅಂತ ನೋಡಬೇಕು. ಸಮ್ ಟೈಮ್ ಏನಾಗುತ್ತೆ ಅಂದ್ರೆ, ಸೊ ಫಿಸಿಕಲಿ ಸ್ವಿಚ್ ಕನೆಕ್ಟ್ ಮಾಡ್ತೀರಾ, ಕೇಬಲ್ ಕನೆಕ್ಟ್ ಮಾಡ್ತೀರಾ, ಅವಾಗ ನಿಮಗೆ ಸ್ಟೇಟಸ್ ಅಪ್ ತೋರಿಸುತ್ತೆ, ಬಟ್ ಪ್ರೋಟೋಕಾಲ್ ಡೌನ್ ತೋರಿಸುತ್ತೆ. ಸೊ ಅವಾಗ ಏನಂದ್ರೆ ಕಾನ್ಫಿಗರೇಷನ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇರುತ್ತೆ. ಸೊ ನೀವು ಏನಾದ್ರೆ ಮೇ ಬಿ ಐ ಪಿ ಏನಾದ್ರೆ ಮಿಸ್ ಮಾಡಿರ್ತೀರಾ. ಸೊ ಆ ತರ, ಸೊ ಕಾನ್ಫಿಗರೇಷನ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅವಾಗ ನಿಮಗೆ ಪ್ರೋಟೋಕಾಲ್ ಅಪ್ ತೋರಿಸಲ್ಲ. ಸೊ ಅದು ಕಾನ್ಫಿಗರೇಷನ್ ನೀವು ವೆರಿಫೈ ಮಾಡಬೇಕು, ಅದನ್ನ ಟ್ರಬಲ್ ಶೂಟ್ ಮಾಡಬೇಕು. ಓಕೆ. ಸೊ ಶೋ ಇಂಟರ್ಫೇಸ್, ಲೆಟ್ಸ್ ಸೇ ವಿಲ್ಯಾನ್ ಒನ್. ಸೊ ಇದು ಪೂರ್ತಿಯಾಗಿ ಆ ಪರ್ಟಿಕ್ಯುಲರ್ ವಿಲ್ಯಾನ್ ನ ಡೀಟೇಲ್ ಆಗಿ ತೋರಿಸುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಆ ಪರ್ಟಿಕ್ಯುಲರ್ ಈಥರ್ನೆಟ್ SVI ಅಂತ ಬರ್ತಾ ಇದೆ ಹಾರ್ಡ್ವೇರು. ಸೊ ಅಂದ್ರೆ SVI ಅಂದ್ರೆ ನಾರ್ಮಲಿ ನಾವು ಇದ್ರ ಮೇಲೆ ಇವಾಗ IPSI ಮಾಡ್ಬೋದು. ಓಕೆ. ಸೊ ದೆನ್ ಅದರದ್ದು ಒಂದು ಮ್ಯಾಕ್ ತೋರಿಸ್ತಾ ಇದೆ 1000. ದೆನ್ ಆಲ್ರೆಡಿ ನಾವು ಅಸೈನ್ ಮಾಡಿದ್ದು ನಾನು ಹೇಳ್ದಂಗೆ ಇಲ್ಲಿ ನೋಡ್ಬೋದು /24 ಅಂತ ಬರ್ತಾ ಇದೆ. ಓಕೆ. ಸೊ ಅದಕ್ಕೆ ಸಬ್ನೆಟ್ ಮಾಸ್ 255.255.255.0 ಬರುತ್ತೆ. ಸೊ ದೆನ್ MTU ಸೈಜ್ ನೋಡ್ಬೋದು, MTU 1500. ಸೊ ಈ MTUನು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ನಮಗೆ ಇವಾಗ ಈ ಸ್ವಿಚ್ ಅಲ್ಲಿ 1500 MTU ಇದೆ ಅಂದ್ರೆ ಇವನ್ ಡಿಫ್ರೆಂಟ್ ಸ್ವಿಚ್ ಅಲ್ಲೂ ಸೇಮ್ MTU ಇರಬೇಕು, ಮ್ಯಾಚ್ ಆಗಬೇಕು. ಸೊ ಇನ್ ಕೇಸ್ ಮ್ಯಾಚ್ ಆಗಿಲ್ಲ ಅಂದ್ರೆ ಅಲ್ಲಿ ಕನೆಕ್ಟಿವಿಟಿ ಪ್ರಾಬ್ಲಮ್ ಬರೋದು ಚಾನ್ಸಸ್ ಇರುತ್ತೆ. ಸೊ MTU ಇಸ್ ವೆರಿ ಇಂಪಾರ್ಟೆಂಟ್. ಓಕೆ. ಸೊ ದೆನ್ ಹಿಯರ್ ವಾಟ್ ಈಸ್ ಇಂಪಾರ್ಟೆಂಟ್ ಥಿಂಗ್, bandwidth not required. So ARP time, these all are not required. So input rate, output rate, so let's see later. So ಇಲ್ಲಿ ನಮಗೆ CRC error very important, then input error very important. ಓಕೆ. ಸೊ CRC ಎರರ್ ನಮಗೆ ಯಾವಾಗ ಬರ್ತವೆ ಅಂದ್ರೆ ನಮ್ದು ಫಿಸಿಕಲ್ ಆಗಿ ಕೇಬಲ್ ಏನಾದ್ರೆ ಪ್ರಾಬ್ಲಮ್ ಇದ್ರೆ, ಅಂದ್ರೆ ನಮಗೆ ಇಂಟರ್ಫೇಸ್ ಟೋಟಲಿ ಡೌನ್ ಆಗಲ್ಲ, ರನ್ನಿಂಗ್ ಅಲ್ಲಿ ಇರುತ್ತೆ, ಬಟ್ ಇಲ್ಲಿ CRC ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ನೆಟ್ವರ್ಕ್ ಸ್ಲೋ ಆಗೋದು ಚಾನ್ಸಸ್ ಇರುತ್ತೆ. ಸೊ ಅವಾಗ ನಾವು ಇದನ್ನ ಮಾನಿಟರ್ ಮಾಡಬೇಕು, CRC ಎರರ್ಸ್ ಏನಾದ್ರೂ ಇನ್ಕ್ರೀಸ್ ಆಗಿದಾವ. ಸೊ ಇನ್ನೊಂದು ಇನ್ಪುಟ್ ಎರರ್ಸ್ ಅಂತ ಬರುತ್ತೆ. ಸೊ ಇನ್ಪುಟ್ ಎರರ್ಸ್ ಮತ್ತೆ ಔಟ್ಪುಟ್ ಎರರ್ಸ್ ಅಂತ ಬರುತ್ತೆ, ಇದನ್ನ ನಾವು ಅಬ್ಸರ್ವ್ ಮಾಡಬೇಕು. ಸೊ ಬೈ ಡಿಫಾಲ್ಟ್ ಇದು 0 ಇರಬೇಕು. ಇನ್ ಕೇಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಏನೋ ಪ್ರಾಬ್ಲಮ್ ಇದೆ. ಸೊ ಒಂದು ಫಿಸಿಕಲ್ ಆಗಿ ಕೇಬಲ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಯಾವ್ದಾದ್ರೆ ಬಗ್ ಇರ್ಬೋದು, ಅಂದ್ರೆ ಕಾನ್ಫಿಗರೇಷನ್ ಅಲ್ಲಿ ಬಗ್ ಇರ್ಬೋದು. ಸೊ ಅವಾಗ ನಮಗೆ ಇದೆಲ್ಲ ಬರುತ್ತೆ, ಇನ್ಪುಟ್ ಎರರು, CRC ಎರರ್ಸು. ಸೊ ಇದೆಲ್ಲ ಬರುತ್ತೆ. ಇನ್ ಕೇಸ್ ಬಗ್ ಇದ್ರೆ ಸೊ ಅದನ್ನ ನಾವು ಸಾಫ್ಟ್ವೇರ್ ಅಲ್ಲಿ ಫೈಂಡ್ ಔಟ್ ಮಾಡಬೇಕು, ಅಂದ್ರೆ ಲೈಕ್ ಸೈಬರ್ ಸೆಕ್ಯೂರಿಟಿ ಲೆವೆಲ್. ಸೊ ಆ ಥರ ನಾವು ಫೈಂಡ್ ಔಟ್ ಮಾಡಬೇಕು. ಅಂದರೆ ನಮಗೆ ಲೈಕ್ ಆಫೀಸಲ್ಲಿ ಹೆಂಗಿರ್ತಾವೆ ಅಂದರೆ ಬೇಜಾನ್ ಮಾನಿಟ್ರಿಂಗ್ ಟೂಲ್ಸು, ಮತ್ತು ಟ್ರಬಲ್ ಶೂಟ್ ಮಾಡೋಕ್ಕೆ ಒಂದು ಅಪ್ಲಿಕೇಶನ್ಸ್ ಇರ್ತಾವೆ. ಸೊ ಅದರಿಂದ ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಬೇಸಿಕಲಿ ನಾವು ಫಸ್ಟ್ ಏನು ಚೆಕ್ ಮಾಡೋದು ಅಂದರೆ ಫಿಸಿಕಲ್ ಕೇಬಲ್. ಸೊ ಇನ್ ಕೇಸ್ ಇವಾಗ ಇಲ್ಲಿಂದ ಇಲ್ಲಿ ಕಾಪರ್ ಕನೆಕ್ಟ್ ಆಗಿದೆ, ಆ ಕಾಪರ್ನ ಕೇಬಲ್ ಚೆಕ್ ಮಾಡಬೇಕು ಫಸ್ಟ್. ಸೊ ರಿಪ್ಲೇಸ್ ಮಾಡಿ ಟ್ರೈ ಮಾಡ್ಬೋದು. ಸೊ ಒನ್ ಡೇ ನೋಡ್ಬೋದು. ಇನ್ನೊಂದು SAPನೂ ಕನೆಕ್ಟ್ ಆಗಿರ್ತಾವೆ. ಸೊ ಆ SAP ರಿಪ್ಲೇಸ್ ಮಾಡಿ ಟ್ರೈ ಮಾಡ್ಬೋದು. ಸಮ್ ಟೈಮ್ ಇದು ಕ್ಲಿಯರ್ ಆಗಿಬಿಡುತ್ತೆ. ಸೊ ನಾನು ಅಬ್ಸರ್ವ್ ಮಾಡ್ದಂಗೆ ನನ್ನ ಲೈಫಲ್ಲಿ, ಸೊ ಈ ಥರ ಎರರ್ ಬಂದಾಗ ನಾವು ಆಲ್ಮೋಸ್ಟ್ SAP ಇಲ್ಲ ಪ್ಯಾಚ್ ಕಾರ್ಡ್ ಚೇಂಜ್ ಮಾಡ್ತೀವಿ. ಅಂದರೆ ಸ್ಟೆಪ್ ಬೈ ಹೋಗ್ತೀವಿ. ಲೆಟ್ಸ್ ಸೇ ಫಸ್ಟ್ ಪ್ಯಾಚ್ ಕಾರ್ಡ್ ಚೇಂಜ್ ಮಾಡಿದರೆ ಒನ್ ಡೇ ಮಾನಿಟರ್ ಮಾಡ್ತೀವಿ, ಇನ್ ಕೇಸ್ ಇನ್ನೇ ಎರರ್ ಇನ್ಕ್ರೀಸ್ ಆಗ್ತಾ ಇದಾವ ಅಂತ. ಸೊ ಲೆಟ್ಸ್ ಸೇ ಇನ್ಕ್ರೀಸ್ ಆಯಿತು. ಸೊ ಅವಾಗ ಏನು ಮಾಡ್ತೀವಿ ನಾವು, SAP ಚೇಂಜ್ ಮಾಡ್ತೀವಿ. ಸೊ ಒನ್ ಸೈಡ್ SAP ಚೇಂಜ್ ಮಾಡ್ತೀವಿ, ಯಾವುದೋ ಒಂದು ಸೈಡು, ಈ ಸೈಡ್ ಇಲ್ಲ ಅಂದ್ರೆ ಈ ಸೈಡು. ಸೊ ಅವಾಗ ಯಾವುದೋ ಒಂದು ಸೈಡ್ ಚೇಂಜ್ ಮಾಡಿಬಿಟ್ಟು ಮಾನಿಟರ್ ಮಾಡ್ತೀವಿ. ಸೊ ಒನ್ ಡೇ ಮಾನಿಟರ್. ಸೊ ಅವಾಗ ಮತ್ತೆ ಇನ್ಕ್ರೀಸ್ ಆಗ್ತಾ ಇದಾವ, ಸೆಕೆಂಡ್ ಸೈಡು ಚೇಂಜ್ ಮಾಡು. ಓಕೆ. ಸೊ ಎರಡು ಕಡೆ ಚೇಂಜ್ ಮಾಡಿದರೆ ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ. ಸೊ ಎರರ್ ಡೆಫಿನೆಟ್ಲಿ ಕ್ಲಿಯರ್ ಆಗುತ್ತೆ. ಸೊ ಅವಾಗ ಇನ್ ಕೇಸ್ ಆಗಿಲ್ಲ ಅಂದ್ರೆ ಮೇ ಬಿ ಏನಾದ್ರೆ ಬಗ್ ಏನಾದ್ರೆ ಇರ್ಬೋದು, ಅವಾಗ ಅದನ್ನ ಟ್ರಬಲ್ ಶೂಟ್ ಮಾಡಬೇಕು, ಅಂದ್ರೆ ಸಾಫ್ಟ್ವೇರ್ ಲೆವೆಲ್ ಟ್ರಬಲ್ ಶೂಟ್ ಮಾಡಬೇಕು. ಓಕೆ. ಸೆಕ್ಯೂರಿಟಿ ಲೆವೆಲ್. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಸೊ ಇವಾಗ ಇದಕ್ಕೆ IPS ಏನಾಯಿತು. ದೆನ್ ಲೆಟ್ಸ್ ಕಾನ್ಫಿಗರ್ ಫಾರ್ ದ ಸ್ವಿಚ್ 3 ಕಾನ್ಫಿಗರ್ ಮಾಡೋಣ. ಎನೇಬಲ್ ಕಾನ್ಫಿಗ್ ಟರ್ಮಿನಲ್ ಇಂಟರ್ಫೇಸ್ ವಿಲ್ಯಾನ್. ಸೊ ಇದು ನಾನು ಶಾರ್ಟ್ಕಟ್ ಯೂಸ್ ಮಾಡ್ತಾ ಇದ್ದೀನಿ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಇಂಟರ್ಫೇಸ್ ವಿಲ್ಯಾನ್, ಸೊ ಫುಲ್ ಫಾರ್ಮ್ ಅದರದ್ದು. ಸೊ ದೆನ್
ಕಾಪಿ ಪೇಸ್ಟ್ ಮಾಡಿದೆ ಸೇಮು. ಸೊ ಲೆಟ್ಸ್ ಚೇಂಜ್ ದ ಐ ಪಿ ಅಡ್ರೆಸ್ 51. ಓಕೆ, ದೆನ್ ಸೊ ಚೇಂಜ್ ಸ್ಟೇಟ್ ಟು ಡೌನ್. ಓಕೆ, ಸೊ ಇವಾಗ ಆಲ್ರೆಡಿ ಡೌನ್ ತೋರಿಸ್ತಾ ಇದೆ. ಸೊ ನಾನು ಶಟ್ ಡೌನ್ ಮತ್ತು ನೋ ಶಟ್ ಡೌನ್ ಮಾಡ್ತೀನಿ. ಸೊ ನೋ ಶಟ್ ಡೌನ್ ಅಂದರೆ ಡೌನ್ ಮಾಡಿ ಅಪ್ ಮಾಡ್ತೀನಿ. ಸೊ ಇವಾಗ ನಮಗೆ ಅಲರ್ಟ್ ಬರಬೇಕು. ಎಸ್, ಲಾಗ್ ಬಂತು. ಸ್ಟೇಟ್ ಅಪ್, ಶೋ ಐ ಪಿ ಇಂಟರ್ಫೇಸ್ ಬ್ರೀಫ್. ಸೊ ಇವಾಗ ಈ ಎರಡು ಸ್ವಿಚ್ಗೆ ನಾನು ಐ ಪಿ ಅಸೈನ್ ಮಾಡಿದ್ದೀನಿ. ಲೆಟ್ಸ್ ಟ್ರೈ ಟು ಪಿಂಗ್ ಫ್ರಮ್ ಸ್ವಿಚ್ ಟು 3 ಟು ಸ್ವಿಚ್ 1. ಸೊ ದ ಐ ಪಿ ಅಡ್ರೆಸ್ ಇಸ್ 50. Okay, switch 3 IP address is 51, switch 1 IP address is 50. Let's try to ping. ಸೊ ನನಗೆ ಪಿಂಗ್ ಸಿಕ್ತು ನೋಡ್ಬೋದು. ಸೊ ಫಸ್ಟ್ ಡ್ರಾಪ್ ಆಯಿತು. ಯಾಕಂದರೆ ಫಸ್ಟ್ ಪ್ಯಾಕೆಟ್ ಡ್ರಾಪ್ ಯಾಕಂತ ಅಂದರೆ ಇದು ಫಸ್ಟ್ ಟೈಮ್ ಟ್ರಾನ್ಸಾಕ್ಷನ್. ಸೊ ಫಸ್ಟ್ ಟೈಮ್ ಪಿಂಗ್ ಮಾಡ್ತಾ ಇದ್ದೆ ಅದನ್ನು. ಸೊ ಅದಕ್ಕೆ ಫಸ್ಟ್ ಪ್ಯಾಕೆಟ್ ಡ್ರಾಪ್ ಆಯಿತು, ರಿಮೈನಿಂಗ್ 4 ಪ್ಯಾಕೆಟ್ ಸಕ್ಸಸ್ ಆಯಿತು. ಸೊ ಇವಾಗ ನಾನು ಸೆಕೆಂಡ್ ಟೈಮ್ ಪಿಂಗ್ ಮಾಡಿದರೆ ಫುಲ್ ಪ್ಯಾಕೆಟ್ ನನಗೆ ಪಿಂಗ್ ಬರಬೇಕು, ಲಾಸ್ ಆಗಬಾರ್ದು. ಸೊ ಇಲ್ಲಿ ನೋಡ್ಬೋದು ಇವಾಗ ಫುಲ್ ಪ್ಯಾಕೆಟ್ ನನಗೆ ಪಿಂಗ್ ಆಯಿತು. ಅಂದರೆ ಈ ಸ್ವಿಚ್ಚಿಂದ ಈ ಸ್ವಿಚ್ಗೆ ಕನೆಕ್ಟಿವಿಟಿ ಇದೆ ನಮಗೆ ಇವಾಗ. ಓಕೆ, so then let's move to switch 4. Similarly, we'll configure the IP address, config terminal, interface, VLAN 1. Let's say IP 53, sorry, 52. Okay, shut down, then no shutdown. ಬ್ರೋ ವಿಲೈನ್ ಅಸೈನ್ ಮಾಡ್ತಾ ಇದೀರಲ್ಲ, ಯಾವ ಪೋರ್ಟ್ಗೆ ಅಂತ ಸ್ಪೆಸಿಫೈ ಇರಲ್ಲ ಅದು. ವಿಲ್ಯಾನು ಇದು ನಾನು ವಿಲ್ಯಾನ್ 1 ಅಂದ್ರೆ ಇದು ನಾನು ಸ್ಪೆಷಲ್ ಆಗಿ ಹೇಳಿದೆ ನಮಗೆ ಇದನ್ನ ಮ್ಯಾನೇಜ್ಮೆಂಟ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ಅಂತ. ಅದು ಸ್ಪೆಸಿಕಲಿ ಪೋರ್ಟ್ಗೆ ಮ್ಯಾನೇಜ್ಮೆಂಟ್. ಇರಲ್ಲ, ಅದು ಸ್ವಿಚ್ಗೆ ಅಂತ ಇರುತ್ತೆ. ಓಕೆ. ಓ ಅದು ಅಂದ್ರೆ ಮಾನಿಟರ್ ಮಾಡಕ್ಕೆ. ಎಸ್, ಅಂದ್ರೆ ನಮ್ಗೆ ಲಾಗಿನ್ ಮಾಡಕ್ ಸ್ವಿಚ್. ಸೊ ಆ ಐ ಪಿನೇ ಹೆಲ್ಪ್ ಆಗೋದು. ಹ್ಮ್. ಓಕೆ, ಸೊ ಇನ್ ಕೇಸು ಅಂದ್ರೆ ನಾವು ಒಂದೊಂದು ಸ್ವಿಚ್ ಆಗಿ ಸಪ್ರೇಟ್ ಇರುತ್ತಾ? ಎಸ್, ಎಲ್ಲಾ ಸ್ವಿಚ್ಗೆ ಸೆಪರೇಟು. ಸೊ ಇವಾಗ ನೋಡ್ಬೋದು ನಾನು ಸಬ್ನೆಟ್ ಒಂದೇ ಇದೆ ನಂದು, ಟಿಲ್ 100 ಮಟ್ಟ ಸೇಮ್ ಇದೆ, ಬಟ್ ಎಂಡ್ ಐ ಪಿ ಚೇಂಜ್ ಆಗ್ತಾ ಇದೆ. ಅಬ್ಸರ್ವ್ ಮಾಡಿದಿರಲ್ಲ. ಸೊ ಇದರದ್ದು ನಾನು 50 ಇಟ್ಟಿದ್ದೀನಿ ಸ್ವಿಚ್ 1, ಸ್ವಿಚ್ 3ದು 51 ಇಟ್ಟಿದ್ದೀನಿ, ಇದರದ್ದು 52 ಇಟ್ಟಿದ್ದೀನಿ. ಸೊ ಐ ಪಿ ಡಿಫ್ರೆಂಟ್ ಆಗುತ್ತೆ, ಟಿಲ್ 3 ಡಿಜಿಟ್ ಸೇಮು, ಎಂಡ್ ಚೇಂಜ್ ಆಗುತ್ತೆ. ಸೊ ಇದನ್ನ ನಾನು ಇವಾಗ ಏನಾಗುತ್ತೆ ಅಂದರೆ ಆಫೀಸಲ್ಲಿ, ಸೊ ಲೆಟ್ಸೆ ನನಗೆ ಈ ಸ್ವಿಚ್ನ ಲಾಗಿನ್ ಮಾಡಬೇಕು, ಸ್ವಿಚ್ 4. ಅವಾಗ ಏನು ಮಾಡ್ತೀನಿ ನಾನು, ಈ ಥರ ಲೆಟ್ಸೆ ಪುಟ್ಟಿ ತಗೊಳ್ಳೋಣ. ಸೊ ಮೇ ಬಿ ಆಲ್ಮೋಸ್ಟ್ ಎಲ್ಲರೂ ಪುಟ್ಟಿಗೆ ಸಿಮಿಲರ್ ಆಗಿರ್ತಾರೆ, ಪುಟ್ಟಿ ಯೂಸ್ ಮಾಡಿರ್ತಾರೆ. ಸೊ ನನ್ನ ಹತ್ರ ಇದೆಯಾ ಇಲ್ವಾ ಪುಟ್ಟಿ, ಪುಟ್ಟಿ ಪುಟ್ಟಿ ಓಪನ್ನು, ಪುಟ್ಟಿ ಡೌನ್ಲೋಡ್ ಆಗಿಲ್ಲ, ಇನ್ಸ್ಟಾಲ್ ಮಾಡಬೇಕಾಗತ್ತೆ. ನಾನು ಪುಟ್ಟಿ ಇನ್ಸ್ಟಾಲ್ ಆಗಿಲ್ಲ ನಂದು. ಸೊ ಬೇಸಿಕಲಿ ಸೆಕ್ಯೂರ್ ಸಿ ಆರ್ ಟಿ ಯಾರಿಗ ಗೊತ್ತಿದ್ರೆ, ಸೆಕ್ಯೂರ್ ಸಿ ಆರ್ ಟಿಲಿ ಏನು ಮಾಡ್ತೀವಿ ಅಂದರೆ ನಾವು ಲೆಟ್ಸ್ ಇನ್ಸ್ಟಾಲ್ ದಿಸ್ ಫಸ್ಟ್. ಸೆಕ್ಯೂರ್ ಸಿ ಆರ್ ಟಿಯಲ್ಲಿ ಇಲ್ಲಿ ಒಂದು ಆಪ್ಷನ್ ಇದೆ ನಮಗೆ. ಸೊ ಇದರಲ್ಲಿ ಹೋಗ್ಬಿಟ್ಟು ಎಸ್ ಎಸ್ ಎಚ್ ಸೆಲೆಕ್ಟ್ ಮಾಡಿ, ಅಂದರೆ ಎಸ್ ಎಸ್ ಎಚ್ ಇದ್ರೆ ಎಸ್ ಎಸ್ ಎಚ್, ಇಲ್ಲಾಂದ್ರೆ ಟೆಲ್ನೆಟ್ ಇದ್ರೆ ಟೆಲ್ನೆಟು. ಸೊ ಇಲ್ಲಿ ಐ ಪಿ ಹಾಕ್ತೀವಿ, ಸೊ ಕನೆಕ್ಟ್ ಮಾಡ್ತೀವಿ. ಓಕೆ, ಸೊ ಇವಾಗ ನನಗೆ ನಾರ್ಮಲಿ ಇದು ಯೂಸರ್ ನೇಮು ಕೇಳುತ್ತೆ, ಆಫೀಸಲ್ಲೆಲ್ಲ ಯೂಸರ್ ನೇಮ್ ಯೂಸ್ ಮಾಡ್ತಾರೆ. ಓಕೆ, ಸೊ ಈ ಥರ ಕನೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ. ಈ ಥರ ಕನೆಕ್ಟ್ ಆದರೆ ನಮಗೆ ಈ ಥರ ವಿಂಡೋ ಬರುತ್ತೆ. ಓಕೆ, ಸೊ ಅದಕ್ಕೆ ನಾವು ಐ ಪಿ ಅಸೈನ್ ಮಾಡೋದು ಸ್ವಿಚ್ಗೆ. ಓಕೆ, ಯಾ, ಸೊ ಪುಟ್ಟಿ ಎಸ್, ಪುಟ್ಟಿ ಇನ್ಸ್ಟಾಲ್ ಆಗಲಿ. ಲೆಟ್ಸ್ ವೆರಿಫೈ. ಸೊ ಓಕೆ, ಸೊ ದಿಸ್ ಇಸ್ ಆಲ್ಸೋ ಡನ್. ಲೆಟ್ಸ್ ಟ್ರೈ ಟು ಪಿಂಗ್. ಬ್ರೋ ನಮ್ಮ ಆಫೀಸ್ ಅಲ್ಲಿ ಎಕ್ಸೆಲ್ ಅದು ಟೂಲ್ ಯೂಸ್ ಓಪನ್ ಮಾಡಕ್ಕೆ ಐ ಪಿ ಹಾಕ್ತಾರೆ. ಹ್ಮ್, ಅದ್ ಯಾವ ತರ ಅಂತ ಗೊತ್ತಿಲ್ಲ. ಸೊ ಯಾವ ಟೂಲ್ ಓಪನ್ ಮಾಡೋಕ್ಕೆ? ಎಕ್ಸೆಲ್. ಎಕ್ಸೆಲ್, ಶೆಲ್ ಶೆಲ್ ಎಕ್ಸೆಲ್. ಶೆಲ್, ಶೆಲ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ವೀರೇಶ್ ಬ್ರೋ, ವೀರೇಶ್ ಬ್ರೋ.
ಹಾ ಹೇಳಿ. ಅದು ನೀವು ಓಪನ್ So, ಅದು ಮಾಡ್ತಿರಲ್ಲ ಅದು ಹೆಂಗ್. ಸರ್ವರ್ ಲಾಗಿನ್ ಆಗಕ್ಕೆ ಈಗ ಸೆಕ್ಯೂರ್ಡ್ ಆರ್ ಸೆಕ್ಯೂರ್ ಅಂತ ಇರುತ್ತೆ. ಅದು ಸರ್ವರ್ ಲಾಗಿನ್ ಆಗಕ್ಕೆ ಒಂದು ಜಿಯೋ ಇಂದ ಕೊಟ್ಟಿರ್ತಾರೆ IAC ಪಾಸ್ವರ್ಡ್. ಓಕೆ, ಸೊ ಅಂದ್ರೆ ನೀವು ಲೈಕ್ ಈ ತರ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ CLI ಅಲ್ಲಿ ಲಾಗಿನ್ ಮಾಡ್ತೀರಾ, ಇಲ್ಲ RDP ತಗೊಂಡು ಲಾಗಿನ್ ಮಾಡ್ತೀರಾ? ಸೊ ಯಾವ ತರ? CLI ಲಾಗಿನ್ ಮಾಡೋದು. ಸೊ ಈ ತರ RDP ತಗೊಂಡು ಲಾಗಿನ್ ಮಾಡ್ತೀರಾ, ಇಲ್ಲ ಇದರಲ್ಲಿ ಯೂಸ್ ಮಾಡ್ತೀರಾ? ಸೊ ಈ ತರ ಏನಾದ್ರು ಮಾಡ್ತೀರಾ? ಸೊ ಹಾ ವಾಯ್ಸ್. ಈ ತರ ಓಕೆ, ಸೊ ಇದು ಒಂದು IP ಆರ್. ಇರುತ್ತೆ, ಸರ್ವರ್ ಹ್ಮ್. IP ಮುಂಬೈದು ನಮ್ಗೆ. ಯಸ್. ಆ IP ಒಳಗೆ ಯೂಸರ್ ID ಪಾಸ್ವರ್ಡ್ ಕೇಳುತ್ತೆ. ಅದು IAS ಅದು ಕಾಮನ್ ಇರುತ್ತೆ ಎಲ್ಲ, ಅಂದ್ರೆ ಮಂತ್ಲಿ ಮಂತ್ಲಿ ಚೇಂಜ್ ಮಾಡ್ತಾರೆ ಯೂಸರ್ ಐಡಿ. ಹ್ಮ್ 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 ಹ್ಮ್. ಸೊ ಇದು ಹೆಂಗಂದ್ರೆ ಇದು ನಾವು ಲ್ಯಾಪ್ಟಾಪ್ ಆಕ್ಸೆಸ್ ತಗೋಬಹುದು. ಸೊ ಇವಾಗ ನಂದು ಇನ್ನೊಂದು ಲ್ಯಾಪ್ಟಾಪ್ ಇದೆ ಅಲ್ಲ, ಸೊ ಆ ಲ್ಯಾಪ್ಟಾಪ್ ನಾನು ಆಕ್ಸೆಸ್ ತಗೋಬಹುದು. ಸೊ ಇಲ್ಲಿ IP ಹಾಕಿದ್ರೆ ನಾನು ಆ ಲ್ಯಾಪ್ಟಾಪ್ IP. ಸೊ ಲೆಟ್ಸ್ ಸೇ ಸಮಥಿಂಗ್ ಸಮಥಿಂಗ್. ಸೊ ಎಂಟರ್ ಹೊಡೆದ್ರೆ ನನಗೆ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಬರುತ್ತೆ. ಇದು ಪ್ರಾಸೆಸ್ ಆದ್ಮೇಲೆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಹಾಕು ಅಂತ ಬರುತ್ತೆ. ಸೊ ಅವಾಗ ನನಗೆ ಸಿಂಪಲ್ ಆಗಿ ಆ ವಿಂಡೋ ಪೂರ್ತಿ ಬರುತ್ತೆ, ನನಗೆ ಪೂರ್ತಿ ಲ್ಯಾಪ್ಟಾಪೇ ಕಾಣುತ್ತೆ. ಸೊ ನಾನು ಲ್ಯಾಪ್ಟಾಪ್ ಅಲ್ಲಿ ಸರ್ಚ್ ಮಾಡ್ಬೋದು ಆ ತರ. ಸೊ ಅದು ನಿಮ್ಗೆ ಹೆಂಗ್ ಕೊಟ್ಟಿದ್ದಾರೆ ಅಂದ್ರೆ ಸರ್ವರ್ IP ಕೊಟ್ಟಿದ್ದಾರೆ, ನೀವು ಸರ್ವರ್ಗೆ ಲಾಗಿನ್ ಆಗ್ತೀರಾ. ಸೊ ಅಲ್ಲಿಂದ ಮುಂದೆ ಟಾಸ್ಕ್ ನ ಪರ್ಫಾರ್ಮ್ ಮಾಡ್ತೀರಾ, ಸಿಂಪಲ್. ಬಟ್ ಸ್ವಿಚ್ದು ಹಂಗಿರಲ್ಲ. ಸ್ವಿಚ್ ನೀವು ಆ ತರ RDP ತಗೊಂಡು ಲಾಗಿನ್ ಮಾಡೋಕ್ಕಾಗಲ್ಲ. ಸೊ RDP ಅಂದ್ರೆ ರಿಮೋಟ್ ಡೆಸ್ಕ್ಟಾಪ್. ಬಟ್ ಇದು ಸ್ವಿಚ್ ಹೆಂಗೆ ಅಂದ್ರೆ ನಾವು CLI ಅಲ್ಲೇ ಆಕ್ಸೆಸ್ ಮಾಡಬೇಕು. ಓಕೆ. ಸೊ ಅದಕ್ಕೆ ನಮಗೆ ಒಂದು ಲೈಕ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಯೂಸ್ ಮಾಡ್ತಾ ಇರೋದು, ಒಂದು ಪುಟ್ಟಿ ಯೂಸ್ ಮಾಡ್ತಾರೆ, ಇನ್ನೊಂದು ಸೆಕ್ಯೂರ್ CRT ಯೂಸ್ ಮಾಡ್ತಾರೆ. ಸೊ ಪುಟ್ಟಿಯಲ್ಲಿ ನಮ್ಗೆ ಏನ್ ಪ್ರಾಬ್ಲಮ್ ಅಂದ್ರೆ, ಪುಟ್ಟಿಯಲ್ಲಿ ನಾವು ಸೆಷನ್ನ ಸೇವ್ ಮಾಡೋಕ್ಕಾಗಲ್ಲ. ಸೊ ಲೆಟ್ಸ್ ಸೇ ಇವಾಗ ನಾನು ಸ್ವಿಚ್ 4ಗೆ ಲಾಗಿನ್ ಆದೆ. ಸೊ ಬಟ್ ಇದರಲ್ಲಿ ನಾವು ಸೆಕ್ಯೂರ್ CRT ಅಲ್ಲಿ ಲೈಸೆನ್ಸ್ ಕರೆಕ್ಟ್ ಆಗಿದ್ರೆ ನಾವು ಸೇವ್ ಮಾಡಿ ಇಡ್ಬೋದು. ಇಲ್ಲಿ ಸೆಷನ್ಸ್ ಅಂತ ಇದೆಲ್ಲ, ಸೊ ಇಲ್ಲಿ ನಾನು ಸೇವ್ ಮಾಡಿ ಇಡ್ಬೋದು. ಸೊ ನೆಕ್ಸ್ಟ್ ಟೈಮ್ ನಾನು ಓಪನ್ ಮಾಡಿದಾಗ ನಾನು ಮತ್ತೆ IP ಹಾಕೋದು ಬೇಕಾಗಿಲ್ಲ. ಸೊ ನಾನು ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಓಪನ್ ಆಗಿಬಿಡುತ್ತೆ ಅದು. ಸೊ ಅದಕ್ಕೆ ಲೈಸೆನ್ಸ್ ಬೇಕು, ಆಫೀಸಲ್ಲಿ ಎಲ್ಲ ಲೈಸೆನ್ಸ್ ಇಟ್ಟಿರ್ತಾರೆ. ಸೊ ಲೆಟ್ಸ್ ನಮ್ಮ ಹತ್ರ 100+ ಸ್ವಿಚಸ್ ಇದಾವೆ, ಅವಾಗ ಎವ್ರಿ ಟೈಮ್ ನೀನು IP ಹಾಕೊಂಡು ಇಲ್ಲ IP ನೆನ್ಪಿಟ್ಕೊಳ್ಳೋಕ್ಕೂ ಆಗಲ್ಲ. ಸೊ ಅವಾಗ ಏನ್ ಮಾಡ್ತೀವಿ ನಾವು, ಇಲ್ಲಿ ಸೆಷನ್ ಕ್ರಿಯೇಟ್ ಮಾಡಿ ಎಲ್ಲ ಮೆನ್ಷನ್ ಮಾಡಿ ಇಟ್ಟಿರ್ತೀವಿ. ಸೊ ಸಿಂಪಲ್ ಬರ್ತೀವಿ, ಅವಾಗ ನಮ್ಗೆ ಗೊತ್ತಿರುತ್ತೆ ಇವಾಗ ನಾನು ಲಾಗಿನ್ ಮಾಡಬೇಕು ಕೋರ್ ಸ್ವಿಚ್. ಸೊ ಕೋರ್ ಸ್ವಿಚ್ ನಾನು ಇಲ್ಲಿ ಸರ್ಚ್ ಮಾಡ್ತೀನಿ. ಸೊ IP ಗೊತ್ತಿದ್ರೆ IP ಸರ್ಚ್ ಮಾಡ್ತೀನಿ, ಇಲ್ಲ ಅದ್ರದ್ದು ಹೋಸ್ಟ್ ನೇಮ್ ಇದ್ರೆ ಹೋಸ್ಟ್ ನೇಮ್. ಸೊ ಲೆಟ್ಸ್ ಸೇ ನಮಗೆ ಕೋರ್ ಸ್ವಿಚ್ 1 ಅಲ್ವಾ. ಸೊ ಅವಾಗ ನಾನು ಏನು ಮಾಡ್ತೀನಿ, SW1 ಅಂತ ಹಾಕ್ತೀನಿ, ನನಗೆ ಇಲ್ಲಿ ಲೀಸ್ಟ್ ತೋರಿಸ್ಬಿಡುತ್ತೆ ಸ್ವಿಚ್ 1 ಅಂತ. ಸೊ ಡಬಲ್ ಕ್ಲಿಕ್ ಮಾಡಿದ್ರೆ ಓಪನ್ ಆಗಿಬಿಡುತ್ತೆ. ಬಟ್ ಪುಟ್ಟಿಯಲ್ಲಿ ನಾವು ಏನು ಮಾಡಬೇಕು, IP ಎವ್ರಿ ಟೈಮ್ IP ಹಾಕಿ ಮಾಡಬೇಕು. ಸೊ IP ಆವಾಗ ನಾವು ಎಕ್ಸೆಲ್ ಶೀಟಲ್ಲಿ ಮೇಂಟೈನ್ ಮಾಡಬೇಕು, ಒಂದೊಂದೇ IP ಹುಡುಕ್ಬಿಟ್ಟು ಓಕೆ ಇದು ಸ್ವಿಚ್ ಲಾಗಿನ್ ಮಾಡಬೇಕು. ಸೊ ಅದು ಡಿಫಿಕಲ್ಟ್ ಟಾಸ್ಕ್ ಆಗುತ್ತೆ. ಸೊ ಅದಕ್ಕೆ ನಾವು ಏನು ಮಾಡ್ತಾರೆ, ಲೈಕ್ ದೊಡ್ಡ ದೊಡ್ಡ ಆರ್ಗನೈಸೇಷನ್ ಅಲ್ಲಿ ಸೆಕ್ಯೂರ್ CRT ಯೂಸ್ ಮಾಡ್ತಾರೆ. ಓಕೆ, ಸೊ ದಟ್ಸ್ ಫೈನ್. ಓಕೆ, ಸೊ ಇವಾಗ IP ಅಸೈನ್ ಆಯಿತು. ಸೊ ನನಗೆ 3 ಸ್ವಿಚ್ ರೀಚಬಲ್ ಇದಾವೆ. ಓಕೆ, ಲೆಟ್ಸ್ ಟ್ರೈ ಟು ಪಿಂಗ್ ಫ್ರಮ್ ಹಿಯರ್. ಸೊ ಲಾಸ್ಟ್ ಫೈನಲ್ ವೆರಿಫಿಕೇಶನ್. 51 reachable, this one reachable, then one more is 52. 52 also reachable. Okay, this one. So both switches are reachable now. So let's move to the this one. uh okay, so ಇವಾಗ ನಮಗೆ ಡೆಸ್ಕ್ಟಾಪ್ಗೆ IP ಅಸೈನ್ ಮಾಡೋಣ. Okay, first let's go with this, then second this, third this, then fourth this, and this one. This is Windows PC. Test 1 2 3. Okay, minimize. So now ಫಸ್ಟ್ PC. ಸೊ ಇಲ್ಲಿ ನೋಡ್ಬೋದು ನಾನು ಲೈಕ್ ಡಿವೈಡ್ ಮಾಡಿದ್ದೀನಿ, ಅದು ನೇಮ್ ಮೆನ್ಷನ್ ಮಾಡಿ ಇಟ್ಟಿದ್ದೀನಿ. ಸೊ ಇದು IT ಡಿಪಾರ್ಟ್ಮೆಂಟು. ಸೊ ಇದು ನಂದು IT ಡಿಪಾರ್ಟ್ಮೆಂಟು. ಸೊ ಇದು HR ಡಿಪಾರ್ಟ್ಮೆಂಟು. ಅವಾಗ ವಿಲ್ಯಾನ್ ಡಿಫ್ರೆಂಟ್ ಆಗುತ್ತೆ. ಇದು ವಿಲ್ಯಾನ್ ಡಿಫ್ರೆಂಟು, ಇದು ಎರಡು ವಿಲ್ಯಾನ್ ಡಿಫ್ರೆಂಟು. ಸೊ ನಾನು ಒಂದು ಬಾಕ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ದೆನ್ ಇದು IT ಡಿಪಾರ್ಟ್ಮೆಂಟ್, ಈ ಸ್ವಿಚ್ಗೆ ಕನೆಕ್ಟ್ ಆಗುತ್ತೆ, ಡಿಫ್ರೆಂಟ್ ಸ್ವಿಚ್ಗೆ. ಓಕೆ, ಇದು ಸೇಲ್ಸ್ ಡಿಪಾರ್ಟ್ಮೆಂಟ್, ಡಿಫ್ರೆಂಟ್ ಸ್ವಿಚ್ಗೆ ಕನೆಕ್ಟ್ ಆಗುತ್ತೆ. ಸೊ ಇದು IT ಡಿಪಾರ್ಟ್ಮೆಂಟ್, ಮತ್ತೆ IT ಡಿಪಾರ್ಟ್ಮೆಂಟು. ಸೊ ಸೇಮು. ಸೊ ಲೆಟ್ಸ್ ಮೇಕ್ the same box here also, duplicate, so better understanding. Okay, so yeah. So ಇವಾಗ
ನಮ್ಗೆ ಗೊತ್ತಂಗೆ ನಾವು ಶೋ ವಿಲ್ಯಾನ್ ಬ್ರೀಫ್. ಸೊ ನಮ್ಮ ಹತ್ರ ಒಂದು ಐ ಟಿ ವಿಲಿಯನ್ ಇದೆ, ಒಂದು ಎಚ್ ಆರ್ ವಿಲಿಯನ್ ಇದೆ, ಒಂದು ಸೇಲ್ಸ್ ವಿಲಿಯನ್ ಇದೆ. ಸೊ ನಾವು ಅದರ ಪ್ರಕಾರ ನಾವು ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದರ ಪ್ರಕಾರ ನಾವು ಇದಕ್ಕೆ ಐ ಪಿ ಅಸೈನ್ ಮಾಡೋಣ. ಸೊ ವಿಲಿಯನ್ ಐ ಟಿ ವಿಲಿಯನ್ಗೆ ಒಂದು ಸಬ್ನೆಟು, ಸೊ ಎಚ್ ಆರ್ ಡಿಪಾರ್ಟ್ಮೆಂಟ್ಗೆ ಒಂದು ಸಬ್ನೆಟು, ಸೊ ಸೇಲ್ಸ್ ಡಿಪಾರ್ಟ್ಮೆಂಟ್ಗೆ ಒಂದು ಸಬ್ನೆಟು, ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಸಬ್ನೆಟ್ ಆಗುತ್ತೆ. ಸೊ ಅದ್ರ ಬೇಸ್ ಮೇಲೆ ನಾವು ಕಾನ್ಫಿಗರ್ ಮಾಡೋಣ. ಓಕೆ, ಸೊ ಐ ಪಿ, this is IT department. Let's say 10.2 dot 10, let's say 1 dot, no, better, 10.1 dot 2 dot, start with 10. Okay, so /24, then gateway is not needed. Enter, checking for IP address. ಸೊ ನಾನು /24 ಹಾಕಿದೆ. ಸೊ ಸಬ್ನೆಟ್ ಮಾಸ್ಕ್ ಏನು ಬರುತ್ತೆ ಅಂದರೆ 255.255.255.0 ಬರುತ್ತೆ. ಸೊ ಅಂದರೆ ನಾನು ಈ ರೇಂಜಲ್ಲಿ ಇವಾಗ 22.225 ಐ ಪಿ ಯೂಸ್ ಮಾಡ್ಬೋದು ನಾನು. ಓಕೆ, ಸೊ ಇವಾಗ ಈ ಪಿ ಸಿಗೆ ನಾನು ಏನು ಮಾಡಿದ್ದೀನಿ, 2.10 ಕೊಟ್ಟಿದ್ದೀನಿ. ಸೊ ರೈಟ್, ಸೇವ್ ಮಾಡೋಣ. ಸೊ ಲೆಟ್ಸ್ ಅಸೈನ್ ಸೆಕೆಂಡ್ ಪಿ ಸಿ, ಐ ಟಿ ಡಿಪಾರ್ಟ್ಮೆಂಟ್, ದಿಸ್ ಒನ್. ಸೊ ಇದಕ್ಕೆ 11, ಎಂಟರ್, ಐ ಪಿ is assigned. Then let's move to this one, ಎಚ್ ಆರ್ ಡಿಪಾರ್ಟ್ಮೆಂಟ್. ಸೊ ಇದನ್ನು ಡಿಫ್ರೆಂಟ್ ಸಬ್ನೆಟಲ್ಲಿ ಮಾಡೋಣ. ಸೊ ಇದು ಚೇಂಜ್ ಮಾಡೋಣ, ತರ್ಡು. ಸೊ ಅದು 2 ಅಲ್ಲಿ ಇದೆ, ಇದು ತರ್ಡಲ್ಲಿ. ಓಕೆ, /24 ಇದು ಕೂಡ ಸೇಮು. ಎಂಟರ್. ಸೊ ಇದು ಸಬ್ನೆಟಿಂಗ್ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ನೀವು ಆ ವಿಡಿಯೋನ ಕ್ಲಿಯರಾಗಿ ನೋಡಿ, ಶೇರ್ ಮಾಡಿರೋದು, ಅವಾಗ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ದೆನ್ ಕಮ್ ಟು ದಿಸ್ ಒನ್, ಐ ಟಿ ಡಿಪಾರ್ಟ್ಮೆಂಟ್. ಐ ಟಿ ಡಿಪಾರ್ಟ್ಮೆಂಟ್ ಸೇಮ್ ಸಬ್ನೆಟು, 1.2 ಅಲ್ಲೇ ಇದೆ ಅದು. ಓಕೆ, ಸೊ 10, ಸೊ ಅಲ್ಲಿ 10, 11 ಕೊಟ್ಟಿದ್ದೀನಿ, ಇಲ್ಲಿ 12 ಕೊಡೋಣ. /24 subnet. Right. Then let's do verify. Show IP assign ಆಗಿದೆ ಅಲ್ವಾ ಅಂತ. ಸೊ ಐ ಪಿ ಅಸೈನ್ ಆಗಿದೆ, /24. ಗೇಟ್ವೇ ಡಿ ಎನ್ ಎಸ್ ಏನೂ ಇಲ್ಲ, ಸೊ ಲೀವ್ ಇಟ್. ಓಕೆ, ಸೊ ದೆನ್ ಲೆಟ್ಸ್ ವೆರಿಫೈ. ಶೋ ಐ ಪಿ, ಓಕೆ, 2.11 /24, fine. ಎಚ್ ಆರ್ ಡಿಪಾರ್ಟ್ಮೆಂಟ್, ಶೋ ಐ ಪಿ. ಸೊ ಹಿಯರ್ ಇಟ್ಸ್ ಚೇಂಜ್ ಟು 3.10 /24, then fine. Then again IT department, show IP. So 10.2. Okay, 10.1.2. Fine. So then one more PC is there, right? This one. This one I didn't added it. Open it. Okay, so verify, show IP. This is doesn't have IP address. So let's add this one also. IP. So already I copied, right? No. IP 10.1.2 dot 10, 11, 12, 13 /24. ಸೊ ಇದು ಐ ಟಿ ಡಿಪಾರ್ಟ್ಮೆಂಟು. ಸೊ ಅದಕ್ಕೋಸ್ಕರ ನಾನು /22 ಅಲ್ಲೇ ಇಡ್ತಾ ಇದ್ದೀನಿ. ಸೊ ನಿಮಗೆ ಕನ್ಫ್ಯೂಷನ್ ಬೇಡ, ಸೊ ಇಲ್ಲಿ ನಾನು ನೋಟ್ ಮಾಡ್ತೀನಿ, ಸೊ ಅವಾಗ ಗೊತ್ತಾಗುತ್ತೆ ನಿಮಗೆ. ಟೆಕ್ಸ್ಟು 2.11 /24 ಅಲ್ಲಿ ಇದೆ. ಸೊ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್, ದಿಸ್ ಒನ್, then duplicate. So this PC IP address, this is 10, so this is 11, duplicate. This is 12. It's visible, right? This Yes, is yes, visible. 13. Okay, fine. So then this is in different department. This is in 3.10. Okay. So then sales is there. Sales will keep 4.10. So I think sales is missing here. Yeah, sales department is missing here.
So total how many? 1, 2, 3, 4, 5, 6. Okay. Sales. I have Windows PC. Okay. So this is sales department PC. Let's assign here also. Let's verify show. Sorry. IP config. ಸೊ ಇಲ್ಲಿ ನೋಡ್ಬೋದು ಇವಾಗ ಏನು IP ಅಡ್ರೆಸ್ ಇಲ್ಲ. ಸೊ ಸ್ಟ್ಯಾಟಿಕಲಿ ಅಸೈನ್ ಮಾಡೋಣ. ಗೋ ಟು ಹಿಯರ್. ಸೊ ಬೇಸಿಕಲಿ Windows run is not working in this. Okay, let's say run ncpa.cpl. ಇದು ನಮಗೆ ಶಾರ್ಟ್ಕಟ್ ಕಮಾಂಡು. ನಾವು IP ಅಸೈನ್ ಮಾಡೋಕ್ಕಂದ್ರೆ ಇಂಟರ್ಫೇಸ್ ನೋಡೋಕ್ಕೆ. ಸೊ ಲ್ಯಾಪ್ಟಾಪಲ್ಲಿ ಆಗಲಿ, ನಮ್ಮ ನಾರ್ಮಲ್ ಲ್ಯಾಪ್ಟಾಪಲ್ಲಿ, ಡೆಸ್ಕ್ಟಾಪಲ್ಲಿ. ಸೊ ನಾವು ರನ್ಗೆ ಹೋಗ್ಬಿಟ್ಟು ಇದು ಶಾರ್ಟ್ಕಟ್ ಓಪನ್ ಮಾಡಿದರೆ ನಮಗೆ ಡೈರೆಕ್ಟಾಗಿ ಇಂಟರ್ಫೇಸ್ ತೊಗೊಂಡು ಹೋಗುತ್ತೆ ಅದು. ಸೊ ಇಲ್ಲ ನಾವು ಇಲ್ಲಿಂದನೂ ಬರ್ಬೋದು, ಬಟ್ ಇಲ್ಲಿಂದ ಟೂ ಡಿಫಿಕಲ್ಟು. ಇಲ್ಲಿ ನೆಟ್ವರ್ಕ್ ಆಪರೇಷನ್ ಸೆಂಟರ್ಸಲ್ಲಿ ಹೋಗಬೇಕು, ಮತ್ತೆ ಒಳಗಡೆ ಹೋಗಬೇಕು, ಆ ಥರ. ಸೊ ಇದು ಶಾರ್ಟ್ಕಟ್ ಆಪ್ಷನ್ ncpa.cpl. ಸೊ ಇಲ್ಲಿ ನನಗೆ ಅಡಾಪ್ಟರ್ ಇದೆ, ಲೋಕಲ್ ಲ್ಯಾನ್ ಕನೆಕ್ಷನ್, ಲೋಕಲ್ ಲ್ಯಾನ್ 2 ಇದೆ, 3 ಇದೆ. ಸೊ ಇದು ಡಿಸೇಬಲ್ ಇದೆ ಎರಡು. ಸೊ ಇದು ನಂದು ಆಕ್ಟಿವ್. ಸೊ ಇದಕ್ಕೆ ನಾನು IP ಅಸೈನ್ ಮಾಡಬೇಕು. ಸಾರಿ, ಡಿಸೇಬಲ್ ಮಾಡಿದೆ. ಎನೇಬಲ್, ವಾಪಸ್ ಎನೇಬಲ್ ಇಟ್. Right click properties, then IPv4. I want IPv4. IPv4 static IP address 10.1.4.10. So subnet mask /25 needed, 255 255 255 0. Okay, so fine. Okay, so now IP assignment done. Let's verify here. IP config. Okay, so IP assign ಆಗಿದೆ 4 ನೆಟ್ವರ್ಕ್ ಅಲ್ಲಿ. ಮಿನಿಮೈಸ್ ಇಟ್. ಸೊ ಇವಾಗ ಎಲ್ಲ PC ಗೆ IP ಅಸೈನ್ ಆಗಿದೆ. ಓಕೆ, ಸೊ ವೆರಿಫೈ ಮಾಡೋಣ. ಸ್ವಿಚ್ 1 ಬೇಕಾಗಿಲ್ಲ ನಮಗೆ. ಸ್ವಿಚ್ 3 ಮತ್ತು 4 ಬೇಕು. ಸ್ವಿಚ್ 3 ಎನೇಬಲ್ ಶೋ ಇಂಟರ್ಫೇಸ್ ಸ್ಟೇಟಸ್. ಸೊ ಇವಾಗ ಕರೆಂಟ್ಲಿ ಎಲ್ಲ PCಸು VLAN 1 ಅಲ್ಲಿ ಇದೆ. ಸೊ ನೋಡ್ಬೋದು ಈಥರ್ನೆಟ್ 1/1, ಸಾರಿ 0/1. ಇದು VLAN 1 ಅಲ್ಲಿದೆ. ಇಲ್ಲಿ VLAN ನೋಡ್ಬೋದು. ಸೊ ಈಥರ್ನೆಟ್ 0/2 VLAN 1 ಅಲ್ಲಿದೆ. ಸೊ 0/3 VLAN 1 ಅಲ್ಲಿದೆ. ಓಕೆ, ಸೊ ಎಲ್ಲ PCಸು ಇವನ್ ಸ್ವಿಚ್ 4 ಅಲ್ಲೂ ಸೇಮ್ ಇದಾವೆ. ಎಲ್ಲ PCಸು VLAN 1 ಅಲ್ಲಿದೆ. ಶೋ ಇಂಟರ್ಫೇಸ್ ಸ್ಟೇಟಸ್. ಸೊ ಇಲ್ಲಿ ನೋಡ್ಬೋದು ಎಲ್ಲ PCಸು VLAN 1 ಅಲ್ಲಿದೆ. ಸೊ ಇವಾಗ ನಮಗೆ ಬೈ ಡಿಫಾಲ್ಟು ಪಿಂಗ್ ರೀಚೇಬಲ್ ಆಗಬೇಕು, ಅಂದರೆ ಬಿಟ್ವೀನ್ ಸೇಮ್ ಸಬ್ನೆಟ್. ಸೊ ಇವಾಗ IT ಡಿಪಾರ್ಟ್ಮೆಂಟ್ ಪಿಂಗ್ ಮಾಡಿದರೆ ಪಿಂಗ್ ಆಗಬೇಕು. ಸೊ ಯಾಕಂದರೆ ನಾನು ಬರೀ IP ಅಸೈನ್ ಮಾಡಿದ್ದೀನಿ, ನಾ VLAN ಮಾಡಿಲ್ಲ. ಸೊ ಇಲ್ಲಿಂದ ಇಲ್ಲಿ ಆರಾಮಾಗಿ ಪಿಂಗ್ ಆಗಬೇಕು. ಸೊ ಇವನ್ HR ಇಂದ ಬೇರೆ HR ಡಿಪಾರ್ಟ್ಮೆಂಟ್ ಸೇಮ್ ಇದ್ರೆ ಆ ಪಿಂಗ್ ಆಗಬೇಕು. ಸೊ ಅದು ಎಲ್ಲಾದರೂ ಇರಲಿ, ಯಾವ ಸ್ವಿಚ್ ಆದರೂ ಇರಲಿ, ಸೊ ಪಿಂಗ್ ಆಗಬೇಕು ನಮಗೆ. ಓಕೆ, ಸೊ ಲೆಟ್ಸ್ ಟ್ರೈ ಟು ಪಿಂಗ್ ಫಸ್ಟ್ IT ಡಿಪಾರ್ಟ್ಮೆಂಟ್. ಸೊ ನಾನು ಇದರಲ್ಲಿ ಇದ್ದೀನಿ 2.10. ಓಕೆ, 2.10ಇಂದ 2.11 ಪಿಂಗ್ ಮಾಡಿ ನೋಡೋಣ ಫಸ್ಟ್. ಪಿಂಗ್ ದಿಸ್ ಒನ್ 2.11. ಓಕೆ, ಸೊ ನೋಡ್ಬೋದು 2.11 ರೀಚೇಬಲ್ ಇದೆ. ಓಕೆ, ಸೊ ದಿಸ್ ಒನ್ ರೀಚೇಬಲ್ ಇದೆ, ಯಾಕಂದರೆ ಎರಡು ಸೇಮ್ ಸಬ್ನೆಟ್ ಅಲ್ಲಿ ಇದೆ. 10.1.2 ಅಲ್ಲೇ ಇದೆ, ಇದೊಂದು 10.1.2 ಅಲ್ಲೇ ಇದೆ. ಸೊ ಸೇಮ್ ಸಬ್ನೆಟ್ ಅಲ್ಲಿದೆ, ಸೊ ರೀಚೇಬಲ್. ಸೊ ಇವನ್ ಟ್ರೈ ಮಾಡೋಣ, ಇದು 12 IP ಟ್ರೈ ಮಾಡೋಣ. ಇಟ್ಸ್ 12 ರೀಚೇಬಲ್ ಇದೆ, ಯಾಕಂದರೆ ಅದು ಸೇಮ್ ಸಬ್ನೆಟ್ ಅಲ್ಲಿ ಇದೆ, ಮತ್ತೆ ಎಲ್ಲ ಒಂದೇ VLAN ಅಲ್ಲಿ ಇದೆ. ಸೊ ಲೆಟ್ಸ್ ಟ್ರೈ ದಿಸ್ ಒನ್ 13 IT ಡಿಪಾರ್ಟ್ಮೆಂಟ್. ಸೊ 13 ರೀಚೇಬಲ್ ಇದೆ ನಮಗೆ. ಓಕೆ, ಸೊ ಇಲ್ಲಿಂದ ಎಲ್ಲ ರೀಚೇಬಲ್ ಇದೆ. ಇವನ್ ನಾನು ಇಲ್ಲಿಂದ ಈ ಕಡೆ ರೀಚೇಬಲ್ ಪಿಂಗ್ ಮಾಡಿದ್ರು ಪಿಂಗ್ ಆಗಬೇಕು ನಮಗೆ. ಸೊ ಲೆಟ್ಸ್ ಟ್ರೈ ಆ ಕಡೆ ನಾನು. ಸೊ ನಮ್ಮದು PC ದಿಸ್ ಒನ್. ಸೊ 13 IP ಅಡ್ರೆಸ್ VPC IT ಡಿಪಾರ್ಟ್ಮೆಂಟ್. ಓಕೆ, ಸೊ ದಿಸ್ ಇಸ್ ದ ಒನ್. ಶೋ IP. ಯಾ, ದಿಸ್ ಇಸ್ ದ 13 ಒನ್. ರೈಟ್, ದೆನ್ ಪಿಂಗ್. ಸೊ ಫಸ್ಟು 10 ಪಿಂಗ್ ಮಾಡೋಣ. 10 ರೀಚೇಬಲ್, Control C. Then 11 reachable, this one ping. Then let's try 12 reachable. So ಸೇಮ್ ಸಬ್ನೆಟ್ ಅಲ್ಲಿ ಇರೋದು ಪಿಂಗ್ ಆಗ್ತಾ ಇದೆ ನಮಗೆ. ಓಕೆ, 10.1.2 ಅಲ್ಲಿ ಇರೋದು ಪಿಂಗ್ ಆಗ್ತಾ ಇದೆ. ಇನ್ ಕೇಸ್ ನಾನು ಇವಾಗ 10.1.3 ಅಲ್ಲಿ ಟ್ರೈ ಮಾಡಿದ್ರೆ ಪಿಂಗ್ ಆಗಲ್ಲ, ಯಾಕಂದ್ರೆ ಅದು ಡಿಫ್ರೆಂಟ್ ಸಬ್ನೆಟ್. VLAN ಒಂದೇ ಇದೆ,
ಸೊ ಒನ್ ವಿಲಾನೇ ಇದೆ ಎಲ್ಲದಕ್ಕೆ, ಬಟ್ ಸಬ್ನೆಟ್ ಡಿಫ್ರೆಂಟ್ ಇದೆ. ಸೊ ನಮಗೆ ರೀಚೇಬಲ್ ಆಗಲ್ಲ ಇವಾಗ. ಲೆಟ್ಸ್ ಟ್ರೈ ಪಿಂಗ್ 10.1.3.10, ರೈಟ್? ದಿಸ್ ಇಸ್ ದ ಒನ್, 3.10. ಸೊ ಇದು ರೀಚೇಬಲ್ ಆಗಲ್ಲ. ಸೊ ನೋ ಗೇಟ್ ವೇ ಫೌಂಡ್. ಸೊ ರೀಚಬಿಲಿಟಿ ಸಿಗಲ್ಲ ನಮಗೆ. ಓಕೆ, ಸೊ ಇದಕ್ಕೆ ನಾವು ಇವಾಗ SVI ಕ್ರಿಯೇಟ್ ಮಾಡಬೇಕು ಮತ್ತು ವಿಲಾನ್ನ ಅಸೈನ್ ಮಾಡಬೇಕು ಆ ಪರ್ಟಿಕ್ಯುಲರ್ ಪೋರ್ಟ್ಗೆ. ಎಲ್ಲ ಪೋರ್ಟ್ಗೆ ವಿಲಾನ್ ಅಸೈನ್ ಮಾಡಬೇಕು. ಸೊ ಲೆಟ್ಸ್ ಮೂವ್ ಟು ಸ್ವಿಚ್ 3 ಫಸ್ಟ್. ಸ್ವಿಚ್ 3, ದೆನ್ ಕಾನ್ಫಿಗ್ ಟರ್ಮಿನಲ್, ಇಂಟರ್ಫೇಸ್. ಸೊ 0/1 ಮತ್ತು 0/2ಗೆ ನಾನು ವಿಲ್ಯಾನು 100 ಅಸೈನ್ ಮಾಡಬೇಕು. ಸೊ ನಿಮಗೆ ವಿಲ್ಯಾನ್ ತೋರಿಸ್ತೀನಿ. ಶೋ ವಿಲ್ಯಾನ್ ಬ್ರೀಫ್. ಸೊ IT ಡಿಪಾರ್ಟ್ಮೆಂಟ್ ವಿಲ್ಯಾನು. ಸೊ ಈ ಎರಡು ಪೋರ್ಟ್ಗೆ ನಾನು ವಿಲ್ಯಾನ್ 100 ಅಸೈನ್ ಮಾಡಬೇಕು. ಸೊ ನಾನೇನು ಮಾಡ್ತೀನಿ, ಕಾನ್ಫಿಗ್ ಟರ್ಮಿನಲ್ ಇದ್ದೀನಿ, ಇಂಟರ್ಫೇಸ್ ರೇಂಜ್ ಸೆಲೆಕ್ಟ್ ಮಾಡ್ತೀನಿ. ಸೊ ಎರಡು ಇಂಟರ್ಫೇಸ್ಗೆ ಒಂದೇ ಸತಿ ನಾನು ಅಸೈನ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ರೇಂಜ್ ಸೆಲೆಕ್ಟ್ ಮಾಡ್ಕೋತೀನಿ. ರೇಂಜ್ ಸೆಲೆಕ್ಟ್ ಮಾಡಿಬಿಟ್ಟು 0/1 ಸ್ಪೇಸ್ ಕೊಟ್ಬಿಟ್ಟು ಐಫನ್ ಕೊಟ್ಬಿಟ್ಟು, ಸೊ 1 ಇಂದ 2 ಮಾಡಬೇಕು ನನಗೆ. ಸೊ 2 ಮಾಡ್ತೀನಿ, ಎಂಟರ್. ಸೊ ನಾವು ಸ್ವಿಚ್ ಪೋರ್ಟ್ access, switch port mode access. So this one, then switch port access VLAN 100. Okay, so done. Exit. Here now let's verify show VLAN brief. Sorry, do show VLAN brief. ಇವಾಗ 1 ಮತ್ತೆ 2, so belongs to VLAN 100 IT department, these two. Okay, so then let's configure another interface /3. This should be HR department. Interface ETH 0/3. Then same command, switch port mode access. Then switch port access VLAN 120 HR department. Okay, so 120. Enter. Okay, then ಎಕ್ಸಿಟ್. ಸೊ ಎಕ್ಸಿಟ್ ಅಂದ್ರೆ ನೋಡಿ, ನಾನು ಒನ್ ಸ್ಟೆಪ್ ಬ್ಯಾಕ್ ಬರ್ತಾ ಇದ್ದೀನಿ. ಸೊ ಅದನ್ನೇ ಎಂಡ್ ಯೂಸ್ ಮಾಡಿದ್ರೆ ನಾನು ಸಿಗ್ದಾ ಬ್ಯಾಕ್ ಬರುತ್ತೆ. ಓಕೆ, ಜಾಯ್ನಿಂಗ್. ಓಕೆ, ಆಲ್ ಆಫ್ ಯು ಜಾಯಿನ್, ರೈಟ್? ಓಕೆ, ಫೈನ್. ಸೊ ಇವಾಗ ಈ 3 PC ಗೆ ನಾನು ವಿಲಾನ್ ಅಸೈನ್ ಮಾಡಿ ಆಯಿತು. ಸೊ ಸ್ವಿಚ್ 3 ಕೆಲಸ ಫಿನಿಶ್. ಸೊ ಎಂಡ್, ಸೇವ್ ಇಟ್, ರೈಟ್. ಲೆಟ್ಸ್ ಮೂವ್ ಟು ಸ್ವಿಚ್ 4. ಓಕೆ, ಕಾನ್ಫಿಗ್ ಟರ್ಮಿನಲ್. ಸೊ ಹಿಯರ್ ಇಲ್ಲೂ ಸೇಮ್ ಇದೆ. ಸೊ ನಾನು ಇಥರ್ನೆಟ್ 0/1 ಮತ್ತು 0/3ಗೆ ಸೇಮ್ ವಿಲ್ಯಾನ್ ಕೊಡಬೇಕು. ಈ ಇಥರ್ನೆಟ್ 0/2ಗೆ ಡಿಫ್ರೆಂಟ್ ವಿಲ್ಯಾನ್ ಕೊಡಬೇಕು. ಸೊ ನಾನು ಇದು ಎರಡು ಒಂದೇ ಸತಿ ವಿಲ್ಯಾನ್ ಅಸೈನ್ ಮಾಡ್ತೀನಿ. ಸೊ ಇದು ಸಿಂಗಲ್ ಆಗಿ ಮಾಡ್ತೀನಿ. ಓಕೆ, ಸೊ ಇಲ್ಲೂ ಇಂಟರ್ಫೇಸ್ ರೇಂಜ್ ಯೂಸ್ ಮಾಡ್ತೀನಿ. ಸೊ ರೇಂಜು 0/1 0/1. ಸೊ ನಾನು ಇಲ್ಲಿ ಇವಾಗ ಐಫನ್ ಯೂಸ್ ಮಾಡಿ 3 ಕೊಡೋಕ್ಕಾಗಲ್ಲ. ಸೊ ಇನ್ ಕೇಸ್ ನಾನು ಐಫನ್ ಯೂಸ್ ಮಾಡಿ 3 ಕೊಟ್ರೆ, ಸೊ ಈ 2ಗೂ ಸೇಮ್ ವಿಲಾನ್ ಕಾನ್ಫಿಗರ್ ಆಗುತ್ತೆ. ಸೊ ಇಂಥ ಕೇಸಸ್ಸಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಸ್ಕಿಪ್ ಮಾಡಬೇಕು ನನಗೆ, 0/2 ಸ್ಕಿಪ್ ಮಾಡಬೇಕು. ಅವಾಗ ಏನು ಮಾಡ್ತೀನಿ, ಕೊಮಾ ಮಾಡ್ತೀನಿ, ಸ್ಪೇಸ್ ಮಾಡ್ತೀನಿ, ನೆಕ್ಸ್ಟ್ ಇಂಟರ್ಫೇಸ್ ತಗೋತೀನಿ. ಓಕೆ, ದಿಸ್ ಇಸ್ ದ ಕಮಾಂಡ್. ಸೊ ಇವಾಗ
ಆ ಪರ್ಟಿಕ್ಯುಲರ್ ವಿಲಿಯನ್ ನೀನು ಅಸೈನ್ ಮಾಡ್ತಾ ಇದ್ದೀನಿ 1ಗೆ ಮತ್ತು 3ಗೆ ಮಾತ್ರ ಅಸೈನ್ ಆಗುತ್ತೆ, 2ಗೆ ಅಸೈನ್ ಆಗಲ್ಲ, 2 ಸ್ಕಿಪ್ ಆಯಿತು. ಬಟ್ ಐಫೋನ್ ಕೊಟ್ಟರೆ ಅದು ಕಂಟಿನ್ಯೂಸ್ಲಿ ತಗೊಳುತ್ತೆ ರೇಂಜು, 1ಇಂದ 3 ಮಟ್ಟ ತಗೊಳುತ್ತೆ. ಓಕೆ, ಸೊ ದಿಸ್ ಇಸ್ ದ ಡಿಫ್ರೆಂಟ್. ಸ್ವಿಚ್ ಪೋರ್ಟ್, ಮೋಡ್, ಆಕ್ಸೆಸ್, ಸ್ವಿಚ್ ಪೋರ್ಟ್, ಆಕ್ಸೆಸ್, VLAN. What is the VLAN for this? Let me verify. Sales 130, I guess. Yeah, sales department, no, IT department 100. So 100. 1 and 3 IT department. So 100. Exit. Then this one. Interface ETH 0/2. Same command. Switch port mode access. Do copy paste. Then switch port mode access VLAN should be changed. VLAN 130. 130 for this one. VLAN 130. What is that? Yeah, VLAN 130 for sales department. So this is sales department. Okay. So this is done. So this switch work is completed. Show interface status. Let's verify the status. So let's see here. One belongs to VLAN 100, IT VLAN. Second belongs to sales department VLAN. Third belong to IT VLAN. Okay. So even switch third also. Let's verify status. Yes. So 1 and 2 belongs to VLAN 100, that is IT VLAN. Then 0/3 belongs to 120, that is HR department VLAN. Okay, fine. So your VLAN assignment ಆಯ್ತು. So try to ping between IT departments. Okay, let's try with this PC. ಸೊ ಸ್ಟಿಲ್ ನನಗೆ IP ರೀಚೇಬಲ್ ಇರಬೇಕು. ಸೊ ನಾನು ಈ ಪಿ ಸಿಯಿಂದ ಈ ಲಾಸ್ಟ್ ಪಿ ಸಿಗೆ ಪಿಂಗ್ ಮಾಡ್ತಾ ಇದ್ದೀನಿ. ಓಕೆ, ಸೊ ರೀಚೇಬಿಲಿಟಿ ಇಲ್ಲ, ಹೋಸ್ಟ್ ನಾಟ್ ರೀಚೇಬಲ್ ಅಂತ ಬರ್ತಾ ಇದೆ. ಸೊ ಇವಾಗ ನನಗೆ SVI ಬೇಕು ಮತ್ತೆ ಗೇಟ್ವೇ ಬೇಕಾಗುತ್ತೆ. ಸೊ ಲೆಟ್ಸ್ ಕಾನ್ಫಿಗರ್ ದ SVI. 11 should be ping. Yes. So within the same switch, it's reachable. But when I'm crossing this switch, then it's not reachable. Okay, this 12 also not reachable, I guess. Yes, 12 also not reachable. So now I need SVI and gateway. Okay, so go to the switch one and verify. Show interface status. It's connected, connected, connected. Okay. So show VLAN brief. Yeah, fine. Looks good. IT, HR, then sales. Looks good. So ಇವಾಗ SVI ಕಾನ್ಫಿಗರ್ ಮಾಡೋಣ. ಸೊ SVI ನಾವು ಎಲ್ಲಿ ಕಾನ್ಫಿಗರ್ ಮಾಡ್ತೀವಿ ಅಂದರೆ L3 ಸ್ವಿಚ್ ಅಲ್ಲಿ ಕಾನ್ಫಿಗರ್ ಮಾಡ್ತೀವಿ. ಸೊ ಇವಾಗ ನಮಗೆ ಈ ಟೋಪೋಲಜಿಯಲ್ಲಿ ಇದು L3 ಸ್ವಿಚ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಯಾಕಂದ್ರೆ ಇದೇ ನಮ್ದು ಸರ್ವರ್ ಸ್ವಿಚ್ಚು. ಸೊ ಇದೆಲ್ಲ ಫ್ಲೋರ್ ಸ್ವಿಚಸ್ ಆಗ್ತಾವೆ, ಅಂದರೆ ಆಕ್ಸೆಸ್ ಸ್ವಿಚಸ್ ಆಗ್ತಾವೆ. ಡೈರೆಕ್ಟ್ ಯೂಸರ್ ಕನೆಕ್ಟ್ ಆಗಿದ್ದಾರೆ ಅಂದರೆ ಆಕ್ಸೆಸ್ ಸ್ವಿಚಸ್. ಓಕೆ, ಸೊ ಈ SV ಸ್ವಿಚ್ ಅಲ್ಲಿ ನಾವು ಇವಾಗ SVI ಕ್ರಿಯೇಟ್ ಮಾಡಬೇಕು. ಸೊ ಕಾನ್ಫಿಗ್ ಟರ್ಮಿನಲ್ ಇಂಟರ್ಫೇಸ್ ಫಸ್ಟ್ ನಿಮಗೆ ಜಸ್ಟ್ ಶೋ ಮಾಡ್ತೀನಿ. ಶೋ IP interface brief. Sorry. Show IP interface. Do show IP interface brief. ಸೊ ಇವಾಗ ಓನ್ಲಿ ವಿಲ್ಯಾನ್ 1ಗೆ IP ಇದೆ. ಇವಾಗ ರಿಮೈನಿಂಗ್ ವಿಲ್ಯಾನ್ಗೆ ನನಗೆ IP ಅಸೈನ್ ಮಾಡಬೇಕು. ಸೊ ಇಂಟರ್ಫೇಸ್ ವಿಲ್ಯಾನ್ 100 IP ಅಡ್ರೆಸ್. ಸೊ IP ಅಡ್ರೆಸ್ ನನಗೆ ಈ ರೇಂಜಲ್ಲಿ IP ಅಡ್ರೆಸ್ ಮಾಡಬೇಕು, ಯಾಕಂದರೆ ನಾವು ಸಬ್ನೆಟ್ ಏನು ಕೊಟ್ಟಿದ್ದೀವಿ ಇದಕ್ಕೆ CRDR 24 ಕೊಟ್ಟಿದ್ದೀವಿ. ಸೊ ಅದನ್ನೇ ಅದ ರೇಂಜಲ್ಲಿ ನಾವು IP ಅಸೈನ್ ಮಾಡಬೇಕು. So let's IP address 10.1.2. Let's give 254. End IP address
Then subnet mask 255.255.255.0. Enter, shut, and no shut. So, okay, IP assignments done for this single VLAN. So, change to state up. Okay, let's assign another one. Interface VLAN to second VLAN ours. HR department VLAN, that is 120. Okay, so then IP address. Let's copy this. Let's change it to here 3. HR department 3. Shut, no shut, no shutdown. So let's go with another VLAN. VLAN 30. So IP ಬಂದ್ಬಿಟ್ಟು 4. Change it to 4. Done. IP assignment done. Show VLAN brief. Show VLAN. Show IP interface brief. ಸೊ ಇವಾಗ ನೋಡ್ಬೋದು ವಿಲಾನ್ 100ಗೆ ಐ ಪಿ ಎಸ್ ಏನಾಗಿದೆ, ವಿಲಾನ್ 120ಗೆ ಐ ಪಿ ಎಸ್ ಏನಾಗಿದೆ, ವಿಲಾನ್ 130ಗೂ ಐ ಪಿ ಎಸ್ ಏನಾಗಿದೆ. ಓಕೆ, ಸೊ ಬಟ್ ವಿಲಾನ್ 130 ಅಡ್ಮಿನಿಸ್ಟ್ರೇಟಿವ್ ಶಟ್ ಡೌನ್ ಅಂತ ಬರ್ತಾ ಇದೆ. ಸೊ ಸ್ಟೇಟಸ್ ಡೌನ್ ಇದೆ. ಸೊ ಇದನ್ನು ನಾವು ಇವಾಗ ಅಪ್ ಮಾಡೋಣ. ಕಾನ್ಫಿಗ್ ಟರ್ಮಿನಲ್ ಇಂಟರ್ಫೇಸ್ ವಿಲಾನ್ 130 shut down, no shutdown. Why this is went down, I don't know. Yeah, it came up. Show IP interface brief. Yes. So now all VLANs are up now. Okay. Right. So let's try to ping now between this to this. APC department 13. Still 13 is not reachable. ಸೊ ಇವಾಗ ಏನು ಮಾಡೋಣ, ಈ ಪಿ ಸಿಗೆ ಗೇಟ್ವೇ ಕೊಡೋಣ. ಸೊ ನಾವು ಇನ್ನ ಗೇಟ್ವೇ ಕೊಟ್ಟಿಲ್ಲ, ನೋಡ್ಬೋದು ಶೋ ಐ ಪಿ. ಸೊ ಇವಾಗ ಗೇಟ್ವೇ 00 ಇದೆ. ಸೊ ಇವಾಗ ನಾವು ಗೇಟ್ವೇ ಅಸೈನ್ ಮಾಡೋಣ. ಗೇಟ್ವೇ ಅಂದರೆ ನಮ್ಮದು ಇವಾಗ ಏನು ವಿಲ್ಯಾನ್ ಕಾನ್ಫಿಗರ್ ಮಾಡಿದೀವಲ್ಲ ಐ ಪಿ, ಸೊ ಇದು ಗೇಟ್ವೇ ಆಗುತ್ತೆ ಇವಾಗ ಸದ್ಯಕ್ಕೆ ಅದಕ್ಕೆ. ಓಕೆ, ಸೊ ಐ ಪಿ this one, then gateway ನಮ್ದು 254. ಓಕೆ, ಸೊ ಎಂಟರ್, ಚೆಕಿಂಗ್ ಫಾರ್ ಡೂಪ್ಲಿಕೇಟ್ ಐ ಪಿ. ಸೊ ಇವಾಗ ಐ ಪಿ ಅಸೈನ್ ಆಯಿತು. ಶೋ ಐ ಪಿ, ಸೊ ಗೇಟ್ವೇ ಅಸೈನ್ ಆಯಿತು. ಸಾರಿ, ಅದು ಟೈಪೇ ಆಗಿಲ್ಲ. 254. ಓಕೆ ಓಕೆ, ಸೊ ಐ ಪಿ ಅಸೈನ್ ಆಯಿತು. ಯಾ, looks good. Let's do for others too. Copy this command, IT department. So this is 11 IP address, but gateway same because this is belongs to IT department. So single gateway for this also. Done. Gateway is assigned. Okay. So similar, this is also IT department. So this is 12 IP. 12 IP. Fine. This is also done. Then this is also IT department. This is 13 IP. Okay. So IT department 4 pieces done. Then let's do for HR department. So this one. So now HR department subnet should be changed 3, then IP is 10, then here should be 3. Okay, enter. So ಇದು ಗೇಟ್ವೇ ನಮ್ದು VLAN HR VLAN. Okay, so 120. So then fine. Then one more ಉಳಿತು ಸೇಲ್ಸ್ ಡಿಪಾರ್ಟ್ಮೆಂಟ್. ಸೊ ಸೇಲ್ಸ್ ಡಿಪಾರ್ಟ್ಮೆಂಟ್ ನಮ್ದು ವಿಂಡೋಸ್ ಪಿ ಸಿ ಇದೆ.
ಸೊ ಇದಕ್ಕೂ ನಾವು ಗೇಟ್ವೇ ಕೊಡಬೇಕು. ಸೊ ಲೆಟ್ಸ್ ಮೂವ್ ಟು ದಿಸ್ ಒನ್, ರನ್ ncpa.cpl, here, properties, gateway, 10.1.3, sorry, 4.254. This is the gateway. Okay, gateway is assigned. Gateway is assigned. So let's try to ping that gateway. 10.1.4.254. Destination host unreachable. Okay, from here I'm not getting the ping reply. From this ITPC, let's try ping this gateway. Yeah, from here it's reachable. Let's try to ping from here. So IT department PC 1 ಇಂದ ನಾನು ಗೇಟ್ವೇಗೆ ರೀಚೇಬಲ್ ಆಗ್ತಾ ಇದ್ದೀನಿ. ಸೊ ಈ ಪಿ ಸಿ ಇಂದ ಟ್ರೈ ಮಾಡೋಣ. ಸೊ ರೀಚೇಬಲ್ ಈ ಪಿ ಸಿ ಇಂದನು ಗೇಟ್ವೇ ವಿಲ್ಯಾನ್ ಗೇಟ್ವೇ ರೀಚೇಬಲ್. ದೆನ್ ಈ ಐ ಟಿ ಪಿ ಸಿ ಇಂದ ಪಿಂಗ್. ಸೊ ಫ್ರಮ್ ದಿಸ್ ಟು ದಿಸ್ ಐ ಆಮ್ ನಾಟ್ ರೀಚೇಬಲ್. 12 IP. Why? Question is why? Show IP. So IP address is correct. Then 10.1.2.254 is correct. Okay, so let's try with this PC. Gateway is not reachable. So ಇಂಥ ಕೇಸಸ್ ಅಲ್ಲಿ ಇವಾಗ ಏನಾಗ್ತಾ ಇದೆ ಅಂದ್ರೆ ನನ್ನ ಟ್ರಾಫಿಕ್ ಇಲ್ಲಿಂದ ಇಲ್ಲಿ ಹೋಗ್ತಾ ಇಲ್ಲ, ಬಟ್ ಈ ಸ್ವಿಚ್ ಇಂದ ಹೋಗ್ತಾ ಇದೆ, ಈ ಸ್ವಿಚ್ ಇಂದ ಈ ಸ್ವಿಚ್ಗೆ ಹೋಗ್ತಾ ಇದೆ. ಸೊ ನಮ್ಗೆ ಇವಾಗ ಇಲ್ಲಿ ಟ್ರಬಲ್ ಶೂಟ್ ಮಾಡಬೇಕು, ಈ ಸ್ವಿಚ್ ಅಲ್ಲಿ ಟ್ರಬಲ್ ಶೂಟ್ ಮಾಡಬೇಕು, ಯಾಕಂದ್ರೆ ಇಲ್ಲಿಂದ ಟ್ರಾಫಿಕ್ ಕ್ರಾಸ್ ಆಗ್ತಾ ಇಲ್ಲ, ಇಲ್ಲಿಂದ ಇನಿಷಿಯೇಟ್ ಆಗ್ತಾ ಇದೆ, ಬಟ್ ಇಲ್ಲಿ ಎಲ್ಲೋ ಮಿಸ್ಟೇಕ್ ಆಗ್ತಾ ಇದೆ, ಬ್ಲಾಕ್ ಆಗ್ತಾ ಇದೆ ಟ್ರಾಫಿಕ್. ಸೊ ಈ ಸ್ವಿಚ್ ಅಲ್ಲಿ ಟ್ರಬಲ್ ಶೂಟ್ ಮಾಡಬೇಕು ನಾವು. ಓಕೆ, ಸೊ ನಾಟ್ ರೀಚಬಲ್ ಅಂತ ಬರ್ತಾ ಇದೆ ಗೇಟ್ವೇ. ಲೆಟ್ಸ್ ಗೋ ಟು ಸ್ವಿಚ್ 4 and do some verification. Show interface status. So this one looks good. 0/0, it's trunk. Show running interface this one. So the config verify ಮಾಡೋಣ. So okay, I'll show you something now. This is switch 4, right? So this is switch 2, which is working. Okay, switch 3. So this is working one. Enable. Show interface status. Speaker. This is good enough. Yes. Okay, so yeah. So Ethernet 0/0. So running interface. Let's compare these two interface. ಸೊ ಇವಾಗ ನೋಡ್ಬೋದು ಸ್ವಿಚ್ 4 ಅಲ್ಲಿ ಕಾನ್ಫಿಗರೇಷನ್ ಚೇಂಜ್ ಇದೆ. ಇಲ್ಲಿ ಏನ್ ನೋಡ್ಬೋದು, ಬೈ ಡಿಫಾಲ್ಟ್ ಏನ್ ಸ್ವಿಚ್ ಅಲ್ಲಿ ಕಾನ್ಫಿಗರೇಷನ್ ಇರುತ್ತಲ್ಲ ಅದೇ ಇದೆ, ಬರೀ ಡುಪ್ಲೆಕ್ಸ್ ಅಂತ ಇದೆ, ಎಂಡ್ ಇದೆ. ಸೊ ಇಲ್ಲಿ ಏನ್ ಮಾಡಿದೀವಿ ನಾವು ನಾವು ಕಾನ್ಫಿಗರ್ ಮಾಡಿದೀವಿ, ಒಂದು ಟ್ರಂಕ್ ಎನ್ಕ್ಯಾಪ್ಸುಲೇಷನ್ ಎನೇಬಲ್ ಮಾಡಿದೀವಿ, ಸ್ವಿಚ್ ಪೋರ್ಟ್ ಮಡ್ ಟ್ರಂಕ್ ಮಾಡಿದೀವಿ. ಓಕೆ, ಸೊ ಅದಕ್ಕೋಸ್ಕರ ನಾನು ಇಲ್ಲಿಂದ ಗೇಟ್ವೇ ರೀಚಲ್ ಆಗ್ತಾ ಇದೆ. ಸೊ ಈ 4 ಸ್ವಿಚ್ ನಮಗೆ ಬ್ಲಾಕ್ ಮಾಡ್ತಾ ಇರೋದು, ಇಲ್ಲಿಂದ ನಾನು ಇಲ್ಲಿ ಹೋಗಿ ಇಲ್ಲಿ ಹೋಗ್ತಾ ಇಲ್ಲ, ಕಾರಣ ನಮ್ದು ಇಂಟರ್ಫೇಸ್ ಕಾನ್ಫಿಗರ್ ಆಗಿಲ್ಲ. ಈ ಟ್ರಂಕ್ ಅಂತ ಏನ್ ಬಂದಿದೆ ಅಲ್ಲ, ಸೊ ಇದು ವರ್ಚುವಲ್ ಶೂಸ್, ಅದಕ್ಕೋಸ್ಕರ ಬೈ ಡಿಫಾಲ್ಟ್ ಬಂದಿದೆ. ಬಟ್ ನಾವು ಫಿಸಿಕಲ್ ಆಗಿ ಅದನ್ನ ಕಾನ್ಫಿಗರ್ ಮಾಡಬೇಕು. ಇನ್ ಆರ್ಗನೈಸೇಷನ್ ಅಷ್ಟೇ. ಸೊ ಇದು ಟ್ರಂಕ್ ಅಂತ ತೋರಿಸೋದೇ ಇಲ್ಲ ನಿಮ್ಗೆ. ಸೊ ಇದನ್ನ ನಾವು ಫಿಸಿಕಲ್ ಆಗಿ ಕಾನ್ಫಿಗರ್ ಮಾಡಬೇಕು. ಸೊ ಇದು ವರ್ಚುವಲ್ ಮಷೀನು, ಅದಕ್ಕೋಸ್ಕರ ಅದು ಟ್ರಂಕ್ ಅಂತ ತೋರಿಸ್ತಾ ಇದೆ. ಸೊ ಇದೇ ನಾವು ಮಾಡಿರೋದು ಮಿಸ್ಟೇಕ್ ಇವಾಗ. ಅದಕ್ಕೆ ನಮಗೆ ಟ್ರಾಫಿಕ್ ರೀಚೇಬಲ್, ಗೇಟ್ವೇ ರೀಚೇಬಲ್ ಇಲ್ಲ, ಸೊ ಟ್ರಾಫಿಕ್ ಹೋಗ್ತಾ ಇಲ್ಲ. ಸೊ ದಿಸ್ ಇಸ್ ದ ಪಾಯಿಂಟ್. ಓಕೆ, ಸೊ ಲೆಟ್ಸ್ ಡೂ ದ್ಯಾಟ್ ನೌ. ಲೆಟ್ಸ್ ಡೂ ದ ಕರೆಕ್ಷನ್ ಹಿಯರ್. ಸೊ ಸಿಂಪಲ್, ನಾನೇನ್ ಮಾಡ್ತೀನಿ, ಇದೇ ಕಾನ್ಫಿಗರೇಷನ್ ಕಾಪಿ ಮಾಡ್ತೀನಿ ಇವಾಗ, ಸೇಮ್ ಕಾಪಿ ಮಾಡ್ತೀನಿ. ಸೊ ಟಿಲ್ ಹಿಯರ್ ಇಸ್ ಗುಡ್ ಇನಫ್. ಎನಿ ಕನ್ಫ್ಯೂಷನ್? ಸಾರಿ.
ಓಕೆ, ಸೊ ನಾನು ಜಸ್ಟ್ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ ಇವಾಗ. ಅಲ್ಲಿಂದ ಕಾಪಿ ಮಾಡಿದ್ದೀನಿ, ಇಲ್ಲಿ ರೈಟ್ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಪೇಸ್ಟ್ ಆಗುತ್ತೆ ಅದು. ಸೊ ಎಂಟರ್ ಹೊಡೆದ್ರೆ ಸಾಕು. ಸೊ ಅದು ಶಟ್ ನೋ ಶಟ್ ಮಾಡೋದು ಒಳ್ಳೆ ಹ್ಯಾಬಿಟ್. ಓಕೆ, ಶಟ್ ನೋ ಶಟ್. ಸೊ ಇದನ್ನ ನಾವು ರಿಕ್ವೈರ್ಮೆಂಟ್ ನೋಡಿ ಶಟ್ ನೋಟ್ ಮಾಡಬೇಕು, ಇಲ್ಲಾಂದ್ರೆ ಎವ್ರಿ ಟೈಮ್ ಶಟ್ ನೋಟ್ ಮಾಡ್ತಾ ಕೂತ್ಕೊಳ್ಳೋಂಗಿಲ್ಲ. ಯಾಕಂದ್ರೆ ಲೈವ್ ಇನ್ವೈರನ್ಮೆಂಟ್ ಅಲ್ಲಿ ಡೌನ್ ಟೈಮ್ ಆಗುತ್ತೆ. ಸೊ ಇನ್ ಕೇಸ್ ನಿಮಗೆ ಕಾನ್ಫಿಡೆಂಟ್ ಇದೆ, ಓಕೆ ಈ ಪೋರ್ಟ್ ನ ಡೌನ್ ಮಾಡಿದ್ರೆ ಯಾರಿಗೂ ಎಫೆಕ್ಟ್ ಆಗಲ್ಲ, ಸೊ ಅಂತ ಕೇಸಸ್ ಅಲ್ಲಿ ನೀವು ಶಟ್ ಡೌನ್ ನೋ ಶಟ್ ಡೌನ್ ಮಾಡಿ. ಓಕೆ, ಸೊ ದಿಸ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್. So, okay, so configuration fine. So, show interface status. So, this one is already we configured it. So, let's verify. So, running interface, this one. Okay, this is fine. So, now let's initiate the traffic. So, from this right, PC, this PC, IP address 13. Where is that? This is the one, right? No, this is 10. Where is that? Show IP. This is the PC 13. Okay. So ping, already I have a ping command here. Okay. So ಇವಾಗ ನೋಡ್ಬೋದು, it's reachable now. The gateway is reachable. So where is this IP? This 12.1, 12.12, this is the one. So IP ping. ಓಕೆ, ಸೊ ಇಲ್ಲಿಂದನೂ ರೀಚೇಬಲ್, ಅಂದ್ರೆ ಇವಾಗ ಇಲ್ಲಿಂದ ಟ್ರಾಫಿಕ್ ಇಲ್ಲಿ ಹೋಗ್ತಾ ಇದೆ, ಇಲ್ಲಿಂದ ಇಲ್ಲಿ ಹೋಗ್ತಾ ಇದೆ. ಓಕೆ, ಸೊ ದಿಸ್ ಇಸ್ ಫೈನ್. ಸೊ ರೀಚೇಬಲ್. ಸೊ ನಮಗೆ ಇವಾಗ ಏನು ಬೇಕು, ಇಲ್ಲಿಂದ ಈ ಕಡೆ ನಾವು ಟ್ರಾಫಿಕ್ ಚೆಕ್ ಮಾಡಬೇಕು. ಸೊ ಫಸ್ಟ್ ಐ ಟಿ ಡಿಪಾರ್ಟ್ಮೆಂಟೇ ವೆರಿಫಿಕೇಶನ್ ಮಾಡೋಣ. ಓಕೆ, ಸೊ ಲೆಟ್ಸ್ ಗೋ ಟು ದಿಸ್ ಐ ಪಿ ಅಡ್ರೆಸ್, ದಿಸ್ ಮಷಿನ್, ದಿಸ್ ಇಸ್ 11, ವೆರ್ ಇಸ್ ದಿಸ್ 10, ವೆರ್ ಇಸ್ ದಿಸ್ 10, ಲೆಟ್ಸ್ ಮೂವ್ ಇಟ್ ಹಿಯರ್. ಓಕೆ, ಸೊ ಪಿ ಸಿ ಒನ್ ಇಂದ ಲಾಸ್ಟ್ ಪಿ ಸಿ, ಸ್ಟಾರ್ಟಿಂಗ್ ಪಿ ಸಿಯಿಂದ ಲಾಸ್ಟ್ ಪಿ ಸಿ ಪಿಂಗ್ ಮಾಡೋಣ. ಪಿಂಗ್ 10.1.2.13. ಓಕೆ, ಸೊ ಇವಾಗ ನೋಡ್ಬೋದು ಇಲ್ಲಿಂದ ನಾವು ಇಲ್ಲಿ ರೀಚೇಬಲ್ ಆಗ್ತಾ ಇದೆ. ಬಟ್ ಎರಡೂ ಪಿ ಸಿ ಬಿಲಾಂಗ್ಸ್ ಟು ಐ ಟಿ ಡಿಪಾರ್ಟ್ಮೆಂಟ್, ಇಟ್ಸ್ ರೀಚೇಬಲ್. ಓಕೆ, ಬಟ್ ನಮ್ಗೆ ಏನು ಇವಾಗ ಆಗಬೇಕು, ಐ ಟಿಯಿಂದ ಎಚ್ ಆರ್ ಡಿಪಾರ್ಟ್ಮೆಂಟ್ಗೆ ಕಮ್ಯುನಿಕೇಶನ್ ಬೇಕು. ಸೊ ಅದನ್ನು ಟ್ರೈ ಮಾಡೋಣ, ಕಮ್ಯುನಿಕೇಶನ್ ಆಗ್ತಾ ಇದೆಯಾ ಇಲ್ವಾ ಅಂತ. ಯಾಕಂದ್ರೆ ಆಲ್ರೆಡಿ ಅದಕ್ಕೂ ಎಸ್ ವಿ ಐ ಮಾಡಿದ್ವಿ, ಗೇಟ್ ವೇ ಕೊಟ್ಟಿದ್ದೀವಿ. ಓಕೆ, 10.1. ಸೊ ಎಚ್ ಆರ್ ಡಿಪಾರ್ಟ್ಮೆಂಟ್ದು ಯಾವ ಸಬ್ನೆಟು 3 ಅಲ್ಲಿದೆ, 3.10. ಓಕೆ, ಸೊ ಪಿಂಗ್, ಪ್ಯಾಕೆಟ್ ಲಾಸ್ ಆಯಿತು. ಸೊ ಟ್ರಾಫಿಕ್ ಇನಿಷಿಯೇಟ್ ಆಗ್ತಾ ಇಲ್ಲ, ಸೊ ಪ್ಯಾಕೆಟ್ ಲಾಸ್ ಆಗ್ತಾ ಇದೆ. ಸೊ ಲೆಟ್ಸ್ ವೆರಿಫೈ ದ ಪಿ ಸಿ. ವೆರ್ ಇಸ್ ದಿಸ್ ಇಸ್ ದ ಪಿ ಸಿ, ರೈಟ್? ಯಾ. ಶೋ ಐ ಪಿ 10.1.3.254. Gateway is reachable. Let's try to ping the gateway first. 10.1.3.254. Yeah, gateway is reachable, but still communication is not there. Ping 10.2. Sorry, 10.1.2.10. So this is not reachable. Let's try to ping the gateway. VLAN 100 gateway 254. Yeah, gateway itself not reachable. Why? The question is why. Okay, so let's go to the switch 4. Show VLAN brief. HR department. Okay. So here we have one sales department. So switch 3. Show VLAN brief. Port 3 belongs to this department. Okay, fine.
Enable show IP interface brief. So 100, this one, then this one. Okay, so all are in different subnet. When we are in different subnet, uh, it should be reachable. So let's do show interface status. Show running interface, verify this ports. Okay, so this is not configured. So one slash this one, this is also not configured. So 1/2, this is also not configured. Okay, so switch one ಅಲ್ಲಿ so ಮೂರು ಟ್ರಂಕು ಕಾನ್ಫಿಗರ್ ಆಗಿಲ್ಲ. ಸೊ ಲೆಟ್ಸ್ ಡೂ ದ ಕಾನ್ಫಿಗರೇಷನ್ ಫಾರ್ ದಿಸ್. ಸೊ ಇದು ನಿಮಗೆ ಲೈಕ್ ಟ್ರಬಲ್ ಶೂಟಿಂಗ್ ಪಾಯಿಂಟ್. ಓಕೆ, ಸೊ ಇವಾಗ ನಾನು ನೋಡಿ, ಸೊ ಅಲ್ಲಿಂದ ರೀಚೇಬಲ್ ಆಗ್ತಾ ಇಲ್ಲ ಅಂದ್ರೆ ಯಾವ ತರ ಟ್ರಬಲ್ ಶೂಟ್ ಮಾಡ್ತಾ ಇದ್ದೀರಾ, ಸೊ ಅಬ್ಸರ್ವ್ ಮಾಡಿ. ಸೊ ಇದು ಟ್ರಬಲ್ ಶೂಟಿಂಗ್ ಪಾಯಿಂಟ್ಸು. ಸೊ ನಾನು ಇವಾಗ ಏನು ಮಾಡಿದೆ, ನನಗೆ ಇಲ್ಲಿಂದ ಇಲ್ಲಿ ರೀಚಬಿಲಿಟಿ ಸಿಗ್ತಾ ಇಲ್ಲ. ಸೊ ನಾನು ಏನು ಮಾಡಿದೆ, ಇವಾಗ ವೆರಿಫೈ ಮಾಡ್ತಾ ಇದ್ದೀನಿ, ಪೋರ್ಟ್ ವೆರಿಫೈ ಮಾಡ್ತಾ ಇದ್ದೀನಿ. ಸೊ ಕಾನ್ಫಿಗರೇಷನ್ ಪ್ರಾಪರ್ ಆಗಿದೆಯಾ ಇಲ್ವಾ ಅಂತ. ಸೊ ನಾನು ಇಲ್ಲಿ ಬಂದೆ, ಇಲ್ಲಿ ನನಗೆ ಓಕೆ ಅನಿಸ್ತು, ಬಟ್ ಇಲ್ಲಿ ಬಂದೆ, ಇಲ್ಲಿ ಕಾನ್ಫಿಗರೇಷನ್ ಆಗಿಲ್ಲ ಪೋರ್ಟು. ಸೊ ಲೆಟ್ಸ್ ಕಾನ್ಫಿಗರ್ ದಟ್ ಇಂಟರ್ಫೇಸ್ ರೇಂಜ್. ದಿಸ್ 3 port needs to be configured. 2, okay, 0 1 2 enter. ಸೊ ಕಮಾಂಡ್ ನಾನು ಇಲ್ಲಿಂದ ಕಾಪಿ ಮಾಡ್ಬೋದು. ಶೋ ರನ್ನಿಂಗ್ ಇಂಟರ್ಫೇಸ್. ಸೊ ವಾಪಸ್ ನಾನು ಕಾನ್ಫಿಗರ್ ಮಾಡ್ತಾ ಕೂತ್ಕೊಳ್ಳೋದು, ಅದು ಟೈಪ್ ಮಾಡ್ತಾ ಕೂತ್ಕೊಳ್ಳೋದು ಬೇಕಾಗಿಲ್ಲ. ಸೊ ಇಲ್ಲಿಂದ ನಾನು ಕಾಪಿ ಮಾಡ್ಬೋದು ಕಮಾಂಡ್. ಓಕೆ, ದಿಸ್ 3 lines. ಸೊ ಜಸ್ಟ್ ಪೇಸ್ಟ್ ಇಟ್. ಓಕೆ, ಶಟ್ ಡೌನ್, ನೋ ಶಟ್, ಎಂಡ್. ಓಕೆ, ಫೈನ್. So let's verify this also. So show interface status, show running interface 0/0. Fine. ಓಕೆ, ಸೊ ನಿನ್ನೆ ನಾನು ಕಾನ್ಫಿಗರ್ ಮಾಡಿದ್ದೆ, ಬಟ್ ಅದು ಸೇವ್ ಮಾಡಿರಲಿಲ್ಲ. ಸೊ ಅವಾಗ ಅದು ಪಿ ಸಿ ವಾಪಸ್ ಆಫ್ ಆಗಿ ಆನ್ ಆಯ್ತಲ್ಲ, ಸೊ ಅವಾಗ ಅದು ಕಾನ್ಫಿಗರೇಷನ್ ಹೋಯ್ತು. ಸೊ ದಟ್ಸ್ ಮೈ ಮಿಸ್ಟೇಕ್. 0/0. So now looks good. All interfaces configured now. So let's verify now. IT department, from IT to this. Create show IP. So this is 2.10 PC. Then HR department 3.10. Okay. ICMP timeout. Till I'm not able to reach it. Question is why? This PC gateway is fine. Show IP. This is gateway also fine. Okay. Why I'm not able to reach? It's the question. Hmm. Somewhere it is blocking. Show IP interface brief.
So all VLANs are up. Okay. Switch to show interface. Show IP interface brief. So VLAN 1 is up. Fine. All interfaces are up. Looks good. Status up. Protocol up. Semifinals. Show IP interface brief. So okay, all interfaces are up. 1/0/10/2/0/3. Okay, all are up. Still, I'm not able to communicate. Okay, but gateway is reachable. Gateway is reachable from here. This gateway is reachable. Let's verify. 254. Yeah, gateway is reachable. Then why the PC is not reachable? Yeah, so now reachable. ಸೊ ಇದೇನಾಯ್ತಂದ್ರೆ ಸ್ವಲ್ಪ ಟೈಮ್ ತಗೊಂತು. ಸೊ ನಾನು ಟ್ರಬಲ್ ಶೂಟಿಂಗ್ ಅಲ್ಲಿ ಏನ್ ಮಾಡಿದೆ ಅಂದ್ರೆ, ಸೊ ಟ್ರಬಲ್ ಶೂಟಿಂಗ್ ಅಲ್ಲಿ ಜಸ್ಟ್ ಸ್ವಿಚ್ ಒನ್ ಅಲ್ಲಿ ಹೋಗ್ಬಿಟ್ಟು ಸೊ ಈ ಇಂಟರ್ಫೇಸ್ ನ ಕಾನ್ಫಿಗರ್ ಮಾಡಿದೆ. ದಾಟ್ಸ್ ಇಟ್. ಓಕೆ, ಸೊ ನಾನು ರಾಂಗ್ ಮಾಡಿರೋದು ಇದೆ. ಸೊ ಇಂಟರ್ಫೇಸ್ ಕಾನ್ಫಿಗರ್ ಆಗಿರಲಿಲ್ಲ, ಜಸ್ಟ್ ನಾನು ಪಿಂಗ್ ಮಾಡಿ ಟ್ರೈ ಮಾಡ್ತಿದ್ದೆ, ಸೊ ಕಮ್ಯುನಿಕೇಶನ್ ಆಗ್ತಾ ಇರಲಿಲ್ಲ. ಸೊ ಇವಾಗ ನೋಡ್ಬೋದು, ಸೊ IT PC ಇಂದ ಸೊ ಈ ಪಿ ಸಿಗೆ ನಾನು ರೀಚ್ ಆಗ್ಬೋದು, HR PC ಗೆ ನಾನು ರೀಚ್ ಆಗ್ಬೋದು. ಓಕೆ, ಸೊ ದೆನ್ ನೆಕ್ಸ್ಟ್ ಪಾಯಿಂಟ್, ನಮಗೆ ಸೇಲ್ಸ್ ಡಿಪಾರ್ಟ್ಮೆಂಟ್ಗೂ ನಾವು ರೀಚ್ ಆಗಬೇಕು. IT PC ಇಂದ ಸೇಲ್ಸ್ ಡಿಪಾರ್ಟ್ಮೆಂಟ್, ಬಟ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಇಲ್ಲೇ ಐತಿ ನಮ್ಮದು. ಓಕೆ, ಸೊ ಫಸ್ಟ್ ಸೇಲ್ಸ್ ಡಿಪಾರ್ಟ್ಮೆಂಟು ಗೇಟ್ವೇ ರೀಚ್ ಆಗ್ತಾ ಇದೆ. ಸೊ ಸೇಲ್ಸ್ ಡಿಪಾರ್ಟ್ಮೆಂಟ್ ಗೇಟ್ವೇ ಅಂದರೆ VLAN 130 ಗೇಟ್ವೇ ರೀಚಬಲ್ ಇದೆ. ಸೊ ಇದ್ರದ್ದು IP ನಮ್ಮದು 4.10 ರೈಟ್. ಸೊ ಟ್ರೈ ಮಾಡೋಣ. ಲೆಟ್ಸ್ ಟ್ರೈ ಟು ಪಿಂಗ್ ಫ್ರಮ್ IT ಡಿಪಾರ್ಟ್ಮೆಂಟ್. ಪಿಂಗ್ 10.1.4.10. ಓಕೆ, ಸೊ ರೀಚೇಬಲ್ ಇದೆ. ಸೊ ಅಂದರೆ ಸಿಂಪಲ್ ಕಾನ್ಸೆಪ್ಟ್. ನಾವು ಇಲ್ಲಿಂದ ನಿಮಗೆ ಬೇಕಾದರೆ ವ್ಯೂ ತೋರಿಸ್ತೀನಿ. ಸೊ ಪಿಂಗ್ ಫಸ್ಟ್ ಎಲ್ಲ VLAN ಗೇಟ್ವೇ ಟ್ರೈ ಮಾಡೋಣ. ಓಕೆ, 10.1.2.254 IT ಡಿಪಾರ್ಟ್ಮೆಂಟ್ ಗೇಟ್ವೇ ರೀಚೇಬಲ್. ಓಕೆ, ಸೊ ದೆನ್ 3.254 HR ಡಿಪಾರ್ಟ್ಮೆಂಟ್ ಗೇಟ್ವೇ. ಸೊ ಗೇಟ್ವೇ ರೀಚ್ ಆಗ್ತಾ ಇದೆ ಅಂದರೆ ನಾವು ಸ್ವಿಚ್ ಅಲ್ಲಿ ಕಾನ್ಫಿಗರೇಷನ್ ಆಲ್ ರೈಟ್. ಸೊ ನಾವು PC ಯಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಗೇಟ್ವೇ ಇಸ್ ರೀಚೇಬಲ್. ಸೊ ದೆನ್ ಫೋರ್ ಗೇಟ್ವೇ. ಸೊ ಫೋರ್ ಅಂದರೆ ಸೇಲ್ಸ್ ಡಿಪಾರ್ಟ್ಮೆಂಟ್ ಗೇಟ್ವೇ. ಸೊ ರೀಚೇಬಲ್, ಫೈನ್. ಸೊ ಇವಾಗ ನಮಗೆ 100% ನಮ್ಮ ಸ್ವಿಚ್ ಅಲ್ಲಿ ಓಕೆ ಇದೆ. ಸೊ ಬಟ್ PC ಪಿಂಗ್ ಆಗ್ತಾ ಇದೆ ನೋಡಬೇಕು. ಪಿಂಗ್ 10.1. IT ಡಿಪಾರ್ಟ್ಮೆಂಟ್ 2.10 PC ರೀಚೇಬಲ್ ಇದೆ. ಇನ್ ಕೇಸ್ ರೀಚೇಬಲ್ ಆಗಿಲ್ಲ ಅಂದ್ರೆ PC ನಾವು ವೆರಿಫೈ ಮಾಡಬೇಕು. ಯಾಕಂದ್ರೆ ನಾವು ಕಾನ್ಫಿಡೆಂಟ್ ಇದ್ದೀವಿ, ಸ್ವಿಚ್ ಅಲ್ಲಿ ಕಾನ್ಫಿಗರೇಷನ್ ಆಲ್ ರೈಟ್ ಇದೆ, ಬಟ್ PC ಪಿಂಗ್ ಆಗ್ತಾ ಇಲ್ಲ ಅಂದ್ರೆ PC ವೆರಿಫಿಕೇಶನ್ ಮಾಡಬೇಕು ಅವಾಗ. ಸೊ ಇದು IT ಡಿಪಾರ್ಟ್ಮೆಂಟ್ ಆಯ್ತು. ಲೆಟ್ಸ್ ವೆರಿಫೈ HR ಡಿಪಾರ್ಟ್ಮೆಂಟ್. ಸೊ ಸೇಲ್ಸ್ ಡಿಪಾರ್ಟ್ಮೆಂಟ್ ಇಂದ ನಾನು IT ಡಿಪಾರ್ಟ್ಮೆಂಟ್ಗೂ ರೀಚ್ ಆಗ್ತಾ ಇದ್ದೀನಿ, HR ಡಿಪಾರ್ಟ್ಮೆಂಟ್ಗೂ ರೀಚ್ ಆಗ್ತಾ ಇದ್ದೀನಿ. ಸೊ ದಿಸ್ ಇಸ್ ಕ್ಲಿಯರ್. ಓಕೆ, ಫೈನ್. ಸೊ ಇಲ್ಲಿ ಕೆಲವೊಂದು ಟ್ರಬಲ್ ಶೂಟ್ ಪಾಯಿಂಟ್ಸ್ ಬಂತು. ಸೊ ಅದನ್ನ ಲೈಕ್ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಫಸ್ಟ್ ನಾನು ಇದು ಮಾಡ್ತೀನಿ, ರೈಟ್ ಮಾಡ್ತೀನಿ ಕಾನ್ಫಿಗ್ ಸೇವ್. ಅಂದರೆ ಇಲ್ಲಾಂದರೆ ನೆಕ್ಸ್ಟ್ ಲಾಗಿನ್ ಮಾಡಿದಾಗ ಅದು ಹೋಗಿರುತ್ತೆ ಕಾನ್ಫಿಗ್, ಮತ್ತೆ ರೀಕಾನ್ಫಿಗರ್ ಮಾಡಬೇಕಾಗತ್ತೆ. ಕಾಪಿ. ಸೊ ಐ ಥಿಂಕ್ ಇವತ್ತಿಗೆ ಇಷ್ಟು ಗುಡ್ ಇನಫು. ಸೊ ಇವತ್ತು ನಾವೇನು ಟಾಪಿಕ್ ಕವರ್ ಮಾಡಿದ್ದೀವಿ ಅಂದರೆ, ಒಂದು ಸ್ವಿಚ್ಗೆ IP ಅಸೈನ್ ಮಾಡಿದ್ದೀವಿ, IP ಅಸೈನ್ ಆಗಿದೆ. ದೆನ್ SVI ಕಾನ್ಫಿಗರ್ ಆಗಿದೆ, SVI ಆಯಿತು.
ದೆನ್ ನಾವೇನ್ ಮಾಡಿದ್ವಿ, ಪಿ ಸಿಗೆ ಐ ಪಿ ಅಸೈನ್ ಮಾಡಿದೀವಿ. ಐ ಪಿ ಅಸೈನ್ ಮಾಡಿದೀವಿ, ಐ ಪಿ ಮತ್ತೆ ಗೇಟ್ವೇ, ಐ ಪಿ ಆ್ಯಂಡ್ ಗೇಟ್ವೇ. ಓಕೆ, ಸೊ ಇವತ್ತು 3 ಟಾಪಿಕ್ ಕವರ್ ಆಯಿತು. ಎನಿ ಡೌಟ್ಸ್? 10 ಮಿನಿಟ್ಸಲ್ಲಿ ಡಿಸ್ಕನೆಕ್ಟ್ ಆಗುತ್ತೆ. ಸೊ ಡೌಟ್ ಇದ್ರೆ ಕೇಳ್ಬೋದು. ಬ್ರೋ ಅದೆಲ್ಲ ಸೇಮ್ ನೆಟ್ವರ್ಕ್ ಇದೆ ಅಲ್ಲ ಎಲ್ಲ? ಇಲ್ಲ, ಸೊ ಇವಾಗ ಇಲ್ಲಿ ನೋಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ನೆಟ್ವರ್ಕು. 10.1.2 ಅಂದರೆ ಇದು ಒಂದು ನೆಟ್ವರ್ಕು, 10.1.3 ಅಂದರೆ ಇದು ಒಂದು ನೆಟ್ವರ್ಕು, 10.1.4 ಅಂದರೆ ಇದು ಒಂದು ನೆಟ್ವರ್ಕು. ಸೊ ಡಿಫ್ರೆಂಟ್ ನೆಟ್ವರ್ಕು. ಸೊ ನಾವು ಯಾವಾಗ ಡಿಫ್ರೆಂಟ್ ಡಿಫ್ರೆಂಟ್ ಇವಾಗ ವಿಲ್ಯಾನ್ ರೌಟ್ ಮಾಡ್ತೀವಿ. ಅಂದ್ರೆ ಸಾರಿ, ಒಂದು ರೌಟ್ ತಗೊಂಡ್ರೆ ಅದು ರೌಟ್ರ್ ಪೂರ್ತಿ ಒಂದೇ ನೆಟ್ವರ್ಕ್ ಇರುತ್ತೆ ಇಲ್ಲ? ಸೊ ರೌಟರ್ ತಗೊಂಡ್ರು ಸೇಮು, ರೌಟರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ನೆಟ್ವರ್ಕೇ ಆಗುತ್ತೆ. ಸೊ ಒಂದು ನೆಟ್ವರ್ಕ್ ನಾವು ಕಾನ್ಫಿಗರ್ ಮಾಡೋಕ್ಕೆ ಆಗಲ್ಲ. ಸೊ ಇವಾಗ ಈ ಪ್ಲೇಸಲ್ಲಿ ರೌಟರ್ ಇದ್ರೆ, ಸೊ ಈ ಇಂಟರ್ಫೇಸ್ಗೆ ಒನ್ ನೆಟ್ವರ್ಕ್ ಆಗುತ್ತೆ, ಈ ಇಂಟರ್ಫೇಸ್ಗೆ ಒನ್ ನೆಟ್ವರ್ಕ್ ಆಗುತ್ತೆ, ಈ ಇಂಟರ್ಫೇಸ್ಗೆ ಒನ್ ನೆಟ್ವರ್ಕ್ ಆಗುತ್ತೆ. ಸೊ ಇಂಟರ್ಫೇಸ್ ವೈಸ್ ನೆಟ್ವರ್ಕ್ ಚೇಂಜ್ ಆಗ್ತಾವೆ. ಸೊ ಎರಡೂ ಕಡೆ ಸೇಮ್ ನೆಟ್ವರ್ಕ್ ನಾವು ಕಾನ್ಫಿಗರ್ ಮಾಡೋಕ್ಕಲ್ಲ. ಇಲ್ಲೂ ಸೇಮ್ ನೆಟ್ವರ್ಕ್, ಇಲ್ಲೂ ಸೇಮ್ ನೆಟ್ವರ್ಕ್, ನೋ ಚಾನ್ಸ್, ನೋ ಚಾನ್ಸ್, ಕಾನ್ಫಿಗರ್ ಮಾಡೋಕ್ಕಾಗಲ್ಲ. ಸೊ ರೌಟಿಂಗ್ ಪಾರ್ಟ್ ಬಂದಾಗ ಗೊತ್ತಾಗುತ್ತೆ ನಿಮಗೆ, ಸೊ ಅವಾಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ. ಯಾ, ಸೊ ಇದರಲ್ಲಿ ಕ್ಲಿಯರ್ ಅಲ್ಲ ಎಸ್ ವಿ ಐಸ್ ಯಾವ ಥರ ವರ್ಕ್ ಆಗುತ್ತೆ. ಸೊ ಲೈಕ್ ಸ್ವಿಚ್ ಹೆಂಗೆ ಡಿವೈಡ್ ಮಾಡ್ಕೊಳ್ಳುತ್ತೆ ವರ್ಚುವಲ್ ಆಗಿ ವಿಲಾನ್ ಕ್ರಿಯೇಟ್ ಮಾಡಿದಾಗ. ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿದಿರಲ್ಲ, ಒಂದು ಸ್ವಿಚಲ್ಲೇ 2 ಡಿಪಾರ್ಟ್ಮೆಂಟ್ ಇದಾವೆ. ಸೊ ಅವಾಗ ಇದು ವರ್ಚುವಲ್ ಆಗಿ 2 ಡಿವೈಡ್ ಆಯಿತು ಸ್ವಿಚ್. ಅದು ಎಚ್ ಆರ್ ಡಿಪಾರ್ಟ್ಮೆಂಟ್ ಬೇರೆ, ಇಲ್ಲಿ ಡಿಪಾರ್ಟ್ಮೆಂಟ್ ಬೇರೆ. ಸೊ ಇನ್ ಕೇಸ್ ನಾನು ಎಸ್ ವಿ ಐ ಕಾನ್ಫಿಗರ್ ಮಾಡಿಲ್ಲ ಅಂದರೆ ಇಬ್ರು ಕಮ್ಯುನಿಕೇಟ್ ಮಾಡೋಕ್ಕೆ ಆಗಲ್ಲ. ಸೊ ಇವಾಗ ಎಸ್ ವಿ ಐ ಕಾನ್ಫಿಗರ್ ಮಾಡಿದರೆ ಇಬ್ರು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ಸೊ ಇವನ್ ನಾನು ಮೇಲ್ಗಡೆ ಫೈರ್ ವಾಲ್ ಹಾಕ್ಬಿಟ್ಟು ಫೈರ್ ವಾಲ್ ಇಂದ ಮತ್ತೆ ಮ್ಯಾನೇಜ್ ಮಾಡ್ಬೋದು ನಾನು, ಎಚ್ ಆರ್ ಮತ್ತೆ ಇವನು ಕಮ್ಯುನಿಕೇಟ್ ಮಾಡಬಾರ್ದು ಅಂತ. ನನಗೆ ಎಸ್ ವಿ ಐಯು ಬೇಕು, ಬಟ್ ಎಸ್ ವಿ ಐ ಇದ್ರೂ ನನಗೆ ಇದು ಕಮ್ಯುನಿಕೇಟ್ ಮಾಡಬಾರ್ದು. ಅವಾಗ ನಾನು ಏನು ಮಾಡ್ತೀನಿ, ಫೈರ್ ವಾಲ್ ಹಾಕ್ಬಿಟ್ಟು ಅದನ್ನು ರೂಲ್ ಮ್ಯಾನೇಜ್ ಮಾಡ್ತೀನಿ. ಸೊ ಅದು ಬೇಕಾದರೆ ಆಮೇಲೆ ನಿಮಗೆ ತೋರಿಸ್ತೀನಿ. ಫೈರ್ ವಾಲ್ ಇಲ್ಲ, ಲಾಸ್ಟ್ ಮೂಮೆಂಟ್ಗೆ ತೋರಿಸ್ತೀನಿ. ಯಾಕಂದ್ರೆ ನಿಮಗೆ ಇವಾಗ ಫೈರ್ ವಾಲ್ಗೆ ಹೋದ್ರೆ ಏನೂ ಅರ್ಥ ಆಗಲ್ಲ. ಓಕೆ, ಸೊ ಆಲ್ ರೈಟ್ ದೆನ್, ಮೇ ಬಿ ಯಾರಿಗೂ ಡೌಟ್ ಇಲ್ಲ ಅನ್ಸುತ್ತೆ. ಡಿಫ್ರೆಂಟ್ ನೆಟ್ವರ್ಕ್ ಇದ್ರೆ ಡಿಫ್ರೆಂಟ್ ನೆಟ್ವರ್ಕ್ ಇರುತ್ತೆ. ಎಸ್, ಎಕ್ಸಾಕ್ಟ್ಲಿ, ಸೇಮ್ ನೆಟ್ವರ್ಕ್ ಕಾನ್ಫಿಗರ್ ಮಾಡೋಕ್ಕಾಗಲ್ಲ. ಓಕೆ, ಕ್ಲಿಯರ್ ರೈಟ್? ಸೊ ಎಂಡ್ ಮಾಡ್ಬೋದಾ? ಓಕೆ. ಓಕೆ ದೆನ್, ವಿಲ್ ಸಿ ಟುಮಾರೋ. ಓಕೆ, ಎಕ್ಸಿಟ್.